ಥ್ಯಾಂಕ್ ಯು ಸೋ ಮಚ್ ನಾನು ಕರೆದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಫಸ್ಟ್ ಟೈಮ್ ಒಬ್ರು ಪ್ರೊಡ್ಯೂಸರ್ ನನಗೆ ಡಬ್ಬಿಂಗ್ ಬಂದಿರೋ ಕನ್ವಿನ್ಸ್ ಕೊಟ್ಟರು ನೀವು ಒಬ್ಬರೇ. ಸೊ ಥ್ಯಾಂಕ್ ಯು. ಅದಿರೋದ್ರಿಂದ ನೋಡಿ ಇಷ್ಟು ವರ್ಷ ಇಷ್ಟು ಸಿನಿಮಾ ಮಾಡ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ನಾಯ್ ಸರ್ ಬಗ್ಗೆ ಏನು ಮಾತಾಡೋದಂತ ಗೊತ್ತಿಲ್ಲ. ಇಷ್ಟು ದೊಡ್ಡ ಲಿಜೆಂಡ್ರಿ. ನಿಮ್ಮ ಜೊತೆ ಒಂದು ಪಾತ್ರ ಒಂದು ನಿಮ್ಮ ಸಿನಿಮಾನ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ಶ್ರೇಯಸ್ ಡೆಡಿಕೇಶನ್ ಐ ನೋ ಬ್ರದರ್. ಒಂದ್ಸತಿ ವೆಸ್ಟರ್ನ್ ಒಂದು ವಿಡಿಯೋ ತೋರಿಸಿದ್ರು ಪ್ರೀವಿಯಸ್ ಮೂವಿದು. ಅದು ಮೇಲ್ಗಡೆಯಿಂದ ನಿಜವಾಗ್ಲೂ ನೀವೇ ಫೈಟ್ ಮಾಡಿದ್ರಿ ಎಲ್ಲ ಬಿತ್ಕೊಂಡು, ಆಮೇಲೆ ನಿಮ್ಗೆ ಫೈರ್ ಹಾಕೊಂಡು. ನಿಮ್ ವಿಜಯ್ ಸರ್ ಯು ಸೋ ಸ್ವೀಟ್. ನಿಮ್ಮ ಸುಮ್ಮನೆ ಸರ್ ಸಲಗ ಅಂತ ಕರೆಯೋದು. ಯಾಕಂದ್ರೆ ಮೀಟ್ ಮಾಡೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಚಿಕ್ಕಬಡೆ ಭಯ ಇತ್ತು. ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನೀವು ನಿಜವಾದ ಸಲಾಗನೇ ನೀವು. ಬಟ್ ಸಲಾಗ ಒಳಗಡೆ ಒಂದು ತುಂಬಾ ಮೃದು ಮನಸ್ಸು ಇದೆ ಸರ್ ನಿಮಗೆ. ಸುಮ್ಮನೆ ಅನಾವಶ್ಯಕತೆಗಾಗಿ ನಿಮ್ ತಂಟೆಗೆ ಬಂದ್ರೆ ಮಾತ್ರ ಆ ಸಲಾಗ ಬರುತ್ತೆ ಹೊರಗಡೆ ಅಷ್ಟೇ. ಅದು ಬಿಟ್ಟು ತುಂಬಾ ಒಳ್ಳೆ ಸರ್. ಥ್ಯಾಂಕ್ ಯು ಸೋ ಮಚ್. ನೀಟಾಗಿ ಒಂದು ಆಕ್ಷನ್ ಎಲ್ಲ ಕೊಟ್ರಿ ನನಗೆ. ಥ್ಯಾಂಕ್ ಯು. ನವೆಂಬರ್ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ದಯವಿಟ್ಟು ಚಿತ್ರರಂಗದಲ್ಲಿ ಸಿನಿಮಾ ನೋಡಿ. ಆಮೇಲೆ ಎಲ್ಲ ಪ್ರೆಸ್ ಮಿತ್ರಗಳಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮಾರುತ ಆಕ್ಚುಲಿ ಸಿನಿಮಾಗಿಂತ ಹೇಳಕ್ಕೆ ಹೆಚ್ಚಾಗಿದ್ದು ನನಗೆ ಕಲಿಯಕ್ಕೆ ತುಂಬಾ ಅವಕಾಶ ಸಿಕ್ತು ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಎಸ್ನಾರಾಯಣ್ ಸರ್. ಸೊ ಫಸ್ಟ್ ಅವ್ರ ಜೊತೆ ನಾನು ಆ್ಯಕ್ಚುಲಿ ಡೈರೆಕ್ಟರ್ ಅವರು ಅಂತ ಗೊತ್ತಾದಾಗ ನಾನು ತುಂಬ ಟೆನ್ಷನ್ ಆಗಿತ್ತು. ಯಾಕಂದರೆ ತುಂಬ ಲೆಜೆಂಡರಿ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್. ಸೊ ಹೇಗೆ ಪರ್ಫಾರ್ಮ್ ಮಾಡೋದು ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ತುಂಬ ಒಂದು ಭಯ ಇತ್ತು. ಬಟ್ ಸೆಟ್ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ನಾನು ಸರ್ ಒಂದೇ ಮಾತಾಡಿದೆ, ಸರ್ ನಿಜವಾಗ್ಲೂ ನನಗೆ ಗೊತ್ತಾಗ್ತಲ್ಲ ಹೇಗೆ ಮಾಡಬೇಕು ಅಂತ. ನೀವು ತೋರಿಸ್ಕೊಡಿ ಸರ್, ನೀವು ತೋರಿಸ್ಕೊಡೋ ರೀತಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಟು ಬಿ ವೆರಿ ಹಾನೆಸ್ಟ್, ಇಡೀ ಸಿನಿಮಾ ಅವರು ಈ ಥರ ಮಾಡೋದು ಒಂದು ಗೈಡೆನ್ಸ್ ಕೊಟ್ಟರು. ಸೊ ಆ ಗೈಡೆನ್ಸ್ನೇ ಫಾಲೋ ಮಾಡ್ಕೊಂಡೋದೆ. ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸ್ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದ್ರು. ಯಾಕಂದರೆ ಸಾಧು ಸರ್ ಇದ್ರು, ರಂಗಣ್ಣವ್ರು ಸರ್ ಇದ್ರು. ಸೊ ಇಂಥವ್ರ ಮಧ್ಯೆ ಕಾಮಿಡಿ ಸೀಕ್ವೆನ್ಸ್ ಅಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ. ಯಾಕಂದರೆ ದೇ ಆರ್ ಆಲ್ ಲೆಜೆಂಡ್ಸ್. ಸೊ ಅಲ್ಲಿ ನನಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬ ಸಿಕ್ತು. ಯಾಕಂದರೆ ಅವರು ಸೀಕ್ವೆನ್ಸ್ನ ಬ್ರೇಕ್ ಮಾಡಿ ಇದನ್ನ ಈ ಥರ ರಿಯಾಕ್ಟ್ ಮಾಡಿದ್ರು, ಈ ಥರ ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್. ತುಂಬ ಕಲಿತೆ ನಿಮ್ಮ ಸ್ಕೂಲಲ್ಲಿ. ಜೊತೆಗೆ ವಿಜಿ ಸರ್ ತುಂಬ ಚಿಕ್ಕ ವಯಸ್ಸಿಂದ ರಜನಿಕಾಂತ್ ಅಂತ ನಮ್ಮ ಸಿನಿಮಾ ಶೂಟಿಂಗಿಂದ ತುಂಬ ಪರಿಚಯ. ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರಾದ್ರು. ಒಂಥರ ಆ ಟೈಮ್ ಒಂಥರ ಫ್ರೆಂಡ್ಲಿ ಆಗಿದ್ರು. ಇವತ್ತು ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಮಾರುತ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜ್ ಹಾಗೂ ಸ್ಕ್ರೀನ್ ಶೇರ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಅಣ್ಣ. ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ರೆ ತುಂಬ ಖುಷಿಯಾಗಿದೆ. ಜೊತೆಗೆ ಇವತ್ತು ಈವೆಂಟ್ಗೂ ಬಂದು ಸಪೋರ್ಟ್ ಮಾಡ್ತಾರೆ. ಇಟ್ ಮೀನ್ಸ್ ಅವ್ರು. ಯಾಕಂದರೆ ಇವತ್ತಿನ ದಿವಸಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಮಾಡಿ ಚೆನ್ನಾಗಿ ಥಿಯೇಟ್ರಿಗೆ ಕಳಿಸೋದು ತುಂಬ ಕಷ್ಟ ಆಗಿದೆ. ಏನಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೆಲವು ಸತಿ ಡೀಸೆಂಟ್ ಆಗಿರೋ ಸಿನಿಮಾನು ಇಲ್ಲ ಚೆನ್ನಾಗಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಥಿಯೇಟ್ರಿಗೆ ಜನ ಬರೋದು ತುಂಬ ಕಷ್ಟ ಆಗಿದೆ. ಯಾಕಂದ್ರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ ಯಾರು ಚೆನ್ನಾಗಿದೆ ಅಂತ. ಬಟ್ ಆ ಇಡೀ ಪೋಸ್ಟರ್ಗೆ ಒಂದು ಸ್ಯಾಂಡಲ್ವುಡ್ ಅಲ್ಲಾಗ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ಗಿರೋ ತೂಕನೇ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಜೊತೆಗೆ ನಮ್ಮ ಸಿನಿಮಾಗೆ ಒಂದು ಮ್ಯಾಸಿವ್ ಪಿಲ್ಲರ್ ಅಂತ ಹೇಳಿ ತಪ್ಪಾಗಲ್ಲ. ರಿಯಲಿ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಫಾರ್ ಮೀ. ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತಾಶ್ವ ಸರ್ ಇದ್ದಾರೆ. ಸೊ ತಂದೆಯ ಪಾತ್ರ ಮಾಡಿದ್ದಾರೆ. ಸೊ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂದ್ರೆ ತುಂಬ ಈಸಿ ಆಯ್ತು. ಯಾಕಂದ್ರೆ ನಾನು ಸರ್ ಕೇಳಿದೆ, ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಈ ಥರ ಓಕೆನಾ ಅಂತ. ಸೊ ಅವರು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಜೊತೆಗೆ ತಾರಾಮ್ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಅವ್ರ ಜೊತೆ ಒಂದು ಕಾಂಬಿನೇಷನ್. ನಮ್ಮ ಕಮಿಡಿಯನ್ ಗಿರಿಯವರು ಇದ್ದಾರೆ, ಸಂಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಸೊ ಅದ್ಭುತವಾದ ತಾರಾಂಗಣ. ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ. ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ರಿಯಲಿ ಮಿಷನ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಕೂಡ ನನಗೊಂದು ಲೈಫಲ್ಲಿ ಒಂದು ಗ್ರೇಟ್ಫುಲ್ ಫಾರ್ ದಟ್ ಸರ್ ಲಿವ್ ಆ್ಯಕ್ಟಿಂಗ್ ವಿತ್ ಸಚ್ ಲೆಜೆಂಡ್ಸ್. ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರ್ ಹಾಗೂ ಮಂಜು ಸರ್ಗೆ ತುಂಬ ಥ್ಯಾಂಕ್ ಯು. ಯಾಕಂದರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು, ನಾನು ಒಳ್ಳೆಯದಾಗಲಿ ಅಂತ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನನಗೆ ಒಂದೇ ಒಂದು ಏನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ, ಒಂದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು 4-5 ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ. ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಬೇರೆ ಲ್ಯಾಂಗ್ವೇಜಸಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಒಂದು ಡೈರೆಕ್ಟರ್ ವಿಷನ್ಸ್ ನಂಬಿ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅಪ್ಪಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದಮೇಲೆ
ಇದೇನೋ ಇದೆಯಪ್ಪ ನೀನೇನೋ ಪ್ರಮೋಷನ್ ಮಾಡ್ಬೇಕಾ ಅಂತ ಕೇಳಿದ್ರು. ನನಗೆ ಆ ಮಾತು ಕೇಳಿದಾಗ ತುಂಬ ನೋವಾಗ್ಬಿಡ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೇ ಆದರೂ ಸನ್ಸ್ ಫೇವ್ರೆಟ್ ಇಸ್ ಆಲ್ವೇಸ್ ಇಸ್ ಫಾದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತು ನಮ್ಮಪ್ಪ ನನಗೂ ವಯಸ್ಸಾಗಿ ಬೆಳೀತಾ ಇದ್ರು, ನಮ್ಮಪ್ಪ ಇವತ್ತಿಗೂ ನನಗೆ ಏನಾದ್ರು ಬೇಕಪ್ಪ ಅಂತ ಕೇಳ್ತಾರಲ್ಲ, ಆ ವರ್ಡ್ ಕೇಳೋಕ್ಕೆ ನನಗೆ ತುಂಬ ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಅಪ್ಪ ಹತ್ರ ಏನೂ ಕೇಳೋಕ್ಕೆ ಇಷ್ಟಪಡಲ್ಲ, ನಾನು ತುಂಬ ವೆರಿ ಹಾನೆಸ್ಟ್. ನಮ್ಮ ಅಪ್ಪಂಗೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆ್ಯಕ್ಟರ್ ಆಗಿ ನಮ್ಮ ಅಪ್ಪನ ಮುಖದಲ್ಲಿ ಸ್ಮೈಲ್ ತರೋದೇ ನನ್ನ ಇಂಟೆನ್ಷನ್ ಮೇಲಿ, ಟು ಬಿ ಆನೆಸ್ಟ್. ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಅದು ಗೊತ್ತಿಲ್ಲ, ಬಟ್ ನನ್ನ ತಂದೆ ಮುಖದಲ್ಲಿ ನನ್ನ ಖುಷಿ ಕಾಣಬೇಕಾದ್ರೆ ನನಗೋಸ್ಕರ ನಮ್ಮ ಅಪ್ಪ ತುಂಬ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳೋಕ್ಕೆ ಇಷ್ಟಪಡೋದು. ಬಟ್ ಇವತ್ತಿನ ಇನ್ನೊಂದು ಸ್ಟೇಜಲ್ಲಿ ಎಲ್ಲ ದೊಡ್ಡವ್ರ ಮುಂದೆ ಒಂದು ತುಂಬ ಪ್ರೀತಿನ ಒಂದು ಮಾತು ಹೇಳ್ತೀನಿ. ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಇದ್ದು ಪ್ರೀತಿನ ಆಶೀರ್ವಾದ ಮಾಡಿ ಸಾಕು, ಮಿಕ್ಕಿ ನಾನು ಮಾಡ್ತೀನಿ. ನನ್ನ ನಂಬಿಕೆ ಇರಲಿ ಅಂತ ಹೇಳ್ತೀನಿ. ಖಂಡಿತ ನಾನು ಮಾಡ್ತೀನಿ, ದೊಡ್ಡ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ. ನೀವು ಟೆನ್ಷನ್ ತಗೊಂಡಿಲ್ಲ ಮಾಡೋಕ್ಕೆ ನಾನು ಹೋಗಬೇಡಿ, ಆರಾಮಾಗಿ ನೀವಿರಿ, ನಾನು ಮಾಡ್ತೀನಿ, ನಂಬಿಕೆ ಇಲ್ಲ. ಯಾಕಂದರೆ ನಾನು ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಸಿನಿಮಾದಲ್ಲಿ ತಂದೆ ಮಗ ಒಂದೇ ಒಂದು ಬಾಂಡ್ ಇಲ್ಲಾಂದ್ರೆ ಒಂದು ಸ್ಪೇಸ್ ಇರುತ್ತೆ. ತಂದೆ ಪ್ರಕಾರ ಮಗ ತಪ್ಪು ಅನ್ಕೋತಾರೆ, ಮಗ ಪ್ರಕಾರ ತಂದೆ ತಪ್ಪು ಅನ್ಕೋತಾರೆ. ಬಟ್ ನನಗೆ ಯಾವಾಗ ನಾನು ನಂಬೋದೇನು ಅಂತ ಹೇಳಿದ್ರೆ, ನಿಜವಾಗ್ಲೂ ಮಗನ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದವರು ನಂಬಿ ಮಗನೇ ಬಿದ್ದರೆ ನಿಡ್ಕೋತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟರೆ ಸಾಕು. ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನಿಲ್ ಸುಮನ್ ಅವ್ರಿಗೆಲ್ಲ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ರೋಲ್ ಬಂದು ಪಾಪ ನನಗೋಸ್ಕರ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕಂದರೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, 10 ವರ್ಷ ಆಯಿತು ಮನೇಲಿ ಮದುವೆ ಆಗು ಅಂತ ಕೇಳ್ತಾರೆ. ಇಲ್ಲ, ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ನಾನು 2015 ಆ್ಯಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡ್ತೇವೆ ನಮ್ಮ ರಂಗನಾಡವ್ರ ಮಿಸ್ಸಸ್ ಮೇಡಮ್ ಹತ್ರ. ಮನೇಲಿ ಮದುವೆ ಬೇರೆ ಆಗು ಅಂತ ಹೇಳ್ತಾರೆ. ಜೀವನದಲ್ಲಿ ಏನು ಮಾಡಿದ್ವಿ ಗುರು ನಾವು ಅಂತ ಹಿಂದೆ ತಿರುಗಿ ನೋಡಿದ್ರೆ, ಸಿನಿಮಾ ಬಿಟ್ಟರೆ ಬೇರೆ ಏನು ನಾನು ಎಲ್ಲೂ ಹೋಗಿಲ್ಲ, ಏನೂ ಕಲ್ತಿಲ್ಲ, ಸಿನಿಮಾಗೋಸ್ಕರ ನಾನು ಪ್ರಾಕ್ಟೀಸ್ ಮಾಡಿದ್ದು. ಸೊ ಸಿನಿಮಾ ನನ್ನ ಹೆಸರು. ತಪ್ಪಿದ್ರೆ ಹೇಳಿ ತಿದ್ಕೋತೀನಿ, ಬೆಳೆಸಿ ಬೆಳಿಗ್ಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾಡೋದಕ್ಕಿಂತ ಮುಂಚೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ದಾರಿಯಲ್ಲಿ ತುಂಬಾ ಜನರು ನಡೆಯುವಂತಾಗ್ಲಿ ಅಂತ ಹೇಳ್ತಾ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ನಮ್ಮ ಮಾರುತ ಚಿತ್ರತಂಡದ ಎಲ್ಲರೂ ಇಲ್ಲಿದ್ದಾರೆ, ದಿಗ್ಗಜರಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲರಿಗೂ ಒಟ್ಟಿಗೆನೆ ನನ್ನ ಕಡೆಯಿಂದ ನಮಸ್ಕಾರ. ನನಗೆ ತುಂಬಾ ವರ್ಷಗಳಿಂದ ಒಂದು ಕ್ವೆಶನ್ ಕೇಳ್ತಾ ಇದ್ರು, ನಿಮ್ಗೆ ಯಾರು ಕಾಂಪಿಟಿಷನ್ ಅಂತ. ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ ನಾನೇ ಕಾಂಪಿಟಿಷನ್ ಅಂತ. ಬಟ್ ಐ ಗೆಸ್ ಈ ಸತಿ ನವೆಂಬರ್ 21ಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ. ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಮಾರುತ, ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ. ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್, 2 ಸಿನಿಮಾನ ನೋಡಿ ದಯವಿಟ್ಟು. 2 ಡಿಫ್ರೆಂಟ್ ಜಾನರ್ ಸಿನಿಮಾ, ಡಿಫ್ರೆಂಟ್ ಆದಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಂಡ್ ಮಾರುತಕ್ಕೆ ಬರಬೇಕು ಅಂತಂದ್ರೆ ಎಲ್ಲ ಹೇಳ್ದಂಗೆ ತುಂಬಾ ದಿಗ್ಗಜರಿದ್ದಾರೆ, ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಮುಂಚೆ ಕೂಡ ಹೇಳಿದೀವಿ ಇದ್ರ ಬಗ್ಗೆ. ಬಟ್ ನನಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರೂ ಹೇಳ್ತಾ ಇದ್ರು ದಟ್ ಏನ್ ಕಲಿತಿರೋ ಬಿಡ್ತಿರೋ ಡಿಸಿಪ್ಲಿನ್ ಒಂದು ಕಲ್ತ್ಕೊಂಡ್ ಬರ್ತೀರಿ ನೀವು ಅಂತ. ದಟ್ ಇಸ್ ಸೋ ಟ್ರೂ ಸರ್. ಅಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಆದ್ರೂ ಕೂಡ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ, ನೀವೇನೆಲ್ಲ ಬಿಲೀವ್ ಮಾಡ್ತೀರಲ್ಲ, ನೀವು ಅದನ್ನ ಬಿಟ್ಟು ಆ ಕಡೆ ಹೋಗಿಲ್ಲ. ಅಂಡ್ ಐ ಗೆಸ್ ದಟ್ ಇಸ್ ಟ್ರೂಲಿ ಕಮೆಂಡಬಲ್. ಹ್ಯಾಟ್ಸ್ ಆಫ್ ಟು ಯು. ಬಿಕಾಸ್ ಅಂಡ್ ಎಲ್ಲರೂ ನಿಮ್ಗೆ ಹೆದರ್ತಾರೆ ಸರ್, ಅದು ಹೇಗೆ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ಪಾಪ ಅವರು ಅಂತ ಅನ್ಸುತ್ತೆ, ಒಂದೊಂದ್ಸತಿ ತುಂಬಾ ಮಗು ತರನೇ ಇರ್ತಾರೆ, ಒಂದೊಂದ್ಸತಿ ರೇಗಾಡಲ್ಲ ಅಂತ ಇಲ್ಲ ಆಯ್ತಾ, ರೇಗಾಡ್ತಾರೆ. ಬಟ್ ತುಂಬಾ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದ್ ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ, ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು. ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹಸ್ ಬಿನ್ ಸೋ ಗುಡ್ ಸರ್. ನನ್ನನ್ನ ಫಸ್ಟ್ ಡೇ ಇಂದ ಎಂಡ್ ತನಕ ಪುಟ್ಟಿ ಅಂತಾನೆ ಹೇಳ್ತಾ ಇದ್ರಿ. ಈಗ ಕೂಡ ನನ್ ಪುಟ್ಟಿ ಅಂತಾನೆ ಕರಿತೀರಾ ನೀವು. ಅಂಡ್ ಅಷ್ಟು ಪ್ರೀತಿಯಿಂದ ಮಗಳ ತರನೇ ನೋಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದದು ಆ ಹೆದರಿಕೆ ಜೊತೆಗೇನೆ ಬರ್ತೀವಿ. ಬಟ್ ಅದನ್ನ ನೀವು ತುಂಬಾನೇ ಈಸಿಯಾಗಿ ನಂಗೆ ತುಂಬಾನೇ ಕಂಫರ್ಟಬಲ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಅಂಡ್ ಅಗೇನ್. ವಿಜಯ್ ಸರ್,
ನಿಮ್ ಹೆಸರು ತಗೊಂಡ್ರೇನೆ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ. ಎಲ್ರೂ ಕೇಳ್ತಾ ಇದ್ರು ವಿಜಯ್ ಸರ್ ಇಂದ ಏನ್ ಕಲ್ತ್ರಿ ಅಂತ. ಅವರಷ್ಟು ದೊಡ್ಡ ಸೂಪರ್ ಸ್ಟಾರು, ಲೇಟಾಗಿ ಬರ್ತಿದ್ರ ಸೆಟ್ಟಿಗೆ, ಹೇಗೆ ನೀವೆಲ್ಲ ಕಾಯ್ತಾ ಇದ್ರ ಅಂತಲ್ಲ. ನಾನು ಅವ್ರಿಗೆ ಒಂದ್ ಮಾತು ಹೇಳಿದೆ, ದಟ್ ಒಂದ್ ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರುವಾಗ ಯಾವ ಥಾಟ್ ಇಂದ, ಯಾವ ಮನಸ್ಸಿಂದ ಬರುತ್ತಲ್ಲ, ಅದೇ ರೀತಿ ಬರ್ತಾ ಇದ್ರು ವಿಜಯ್ ಸರ್ ಅಂತ. ಅಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮ್ಗೆ ಗೊತ್ತಾಗಿದೆಯೋ ಇಲ್ಲ ಅದು, ನಾನು ನಿಮ್ಗೆ ಹಿಂಗೆ ನೋಡ್ತಾ ಇರ್ತಿದ್ವಿ, ಲೈಕ್ ಹಿಂಗೆ ಸಲಗ ಅಂತ ಹೇಳ್ತಾರೆ. ನೀವು ಹೇಳಿದ್ ಕರೆಕ್ಟ್, ವಿನಯ್ ಅವ್ರು ಹೇಳಿದ್ ಕರೆಕ್ಟ್, ಸ್ಯಾಂಡಲ್ವುಡ್ ಸಲಗ ಅಂತ ಹೇಳ್ತಾರೆ. ನೋಡಿದ್ರೆ ಹಿಂಗ್ ಆಡ್ತಿದಾರಲ್ಲ ವಿಜಯ್ ಸರ್ ಅಂತ. He has been so ಸೆಟ್ ಅಲ್ಲಿ ಎಸ್ ನಾರಾಯಣ್ ಸರ್ ಏನಾದ್ರು ಒಂದು ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನ ಮಾಡೋರು. ಅವರ ಡೈರೆಕ್ಟರ್ಗೆ, ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ ಅಲ್ಲಿ, ಅದನ್ನ ನೋಡಿ ಕಲಿಬೇಕು ಸರ್. ಅಂಡ್ ನಿಮ್ಮಂತ ಸೀನಿಯರ್ಸ್ ಈ ತರ ಅಂದ್ರೆ ಅಷ್ಟು ಡಿಸಿಪ್ಲಿನ್ ಇಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸತ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು, ನಮ್ಗೆಲ್ಲ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್. ಐ ಗೆಸ್ ನೀವು ಕಲಿಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂತೀನಿ. ಅಂಡ್ ಮುಂದೆ ಒಂದಿನ ನಿಮ್ ಜೊತೆ ಕೆಲಸ ಮಾಡೋಕೆ ನಂಗೆ ಸಿಗ್ಲಿ. ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ. ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್ ಇನ್ ಚಿಕ್ಕಮಂಗ್ಳೂರಲ್ಲಿ. ಆ ಚಳಿಯಲ್ಲಿ ಅಂಡ್ ಫುಲ್ ಸೆಟ್ ಇತ್ತು. ಆಗ ರಂಗಾಯಣ ರಘು ಸರ್ ಇದ್ರು, ತಾರಮ್ಮ ಇದ್ರು, ಸಾಧು ಕೋಕಿಲ, ಸಾಧು ಸರ್ ಇದ್ರಂತೂ ಬಿಡಿ ಹೇಳ ಸರ್. ಎಸ್ ನಾರಾಯಣ್ ಸರ್ ಅವತ್ತೂ ಹೇಳ್ತಾ ಇರೋರು, ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ, ನೀವು ಸಾಧು ಸರ್ ಎಲ್ಲಿರ್ತಾರೋ ಅಲ್ಲಿ ಕುತ್ಕೋಬೇಡಿ ಅಂತ. ಬಿಕಾಸ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು, ತುಂಬಾನೇ ಗರ್ಲ್ ನೆಕ್ಸ್ಟ್ ಡೋರ್ ಅಂಡ್ ಅದೇನೋ ಒಂದು ಪೇನ್ ಅಲ್ಲಿ ಇರುವಂತಹ ಪಾತ್ರ ಅದು. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನಿಸ್ತಾ ಇತ್ತು, ಎಲ್ಲೋ ಪುಟ್ಟಿ ಆ ಕಡೆ ಈ ಕಡೆ ಅವ್ರು ನಗಾಡ್ತಾ ಇರ್ತಾರೆ. ಅವ್ರು ತುಂಬಾ ಸೀನಿಯರ್ ಆಕ್ಟರ್ಸ್, ತುಂಬಾ ಅನುಭವ ಇದೆ ಅವರಿಗೆ ಸ್ಕ್ರೀನ್ ಮೇಲೆ ಹೇಗೆ ಸ್ವಿಚ್ ಮಾಡ್ಬೇಕು, ತಮ್ಮ ಪರ್ಸನಲ್ ಲೈಫ್ ಇಂದ ಹೇಗೆ ಬೇಗ ಪಾತ್ರಕ್ಕೆ ಬರ್ಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಸೊ ಯು ಸೋ ಕನ್ಸರ್ನ್ ದಟ್ ಇವ್ಳು ಮಾಡ್ತಾಳೋ ಇಲ್ಲೋ, ನಂತರ ನಗಾಡ್ತಾ ಕೂತ್ಬಿಡ್ತಾಳೆ, ಸಾಧು ಸರ್ ಏನೇನೋ ಜೋಕ್ಸ್ ಮಾಡ್ತಾ ಇರ್ತಾರೆ ಅಂತ, ಅವ್ರ ಜೊತೆ ಮಾತ್ರ ಕೂರ್ಬೇಡ ಅಂದ್ರೆ ಸೀನ್ ಟೈಮ್ ಅಲ್ಲಿ ಅಂತ ಹೇಳೋರು. ಸೊ ತುಂಬಾ ಫನ್ ಮಾಡಿದೀವಿ. ನಮ್ಮ ಟ್ರಾವೆಲ್ ಟೈಮ್ ಆಗಿರ್ಬೋದು. ಒಂದು ಬೇಜಾರು ಅಂತಂದ್ರೆ ರವಿ ಸರ್ ಸಿನಿಮಾದಲ್ಲಿ ಇದ್ದಾರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿ ಸರ್. ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಸಿಗ್ಲಿಲ್ಲ ಅನ್ನೋದೊಂದೇ ಬೇಜಾರು. ಬಟ್ ಜರ್ನಿ ಇಸ್ ಸ್ಟಿಲ್ ವೆರಿ ಲಾಂಗ್. ಇನ್ನು ತುಂಬಾ ಸಿನಿಮಾಗಳನ್ನ ಮಾಡಾಕಿದೆ. ಇನ್ನು ತುಂಬಾ ಸತಿ ಹೀಗೆ ನಿಮ್ ಮುಂದೆ ನಿಂತು ನನ್ನ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ. ಅಂಡ್ ಶ್ರೇಯಸ್, ನೀವ್ ನನ್ ಬಗ್ಗೆ ಹೇಳಿಲ್ಲ, ನಾನು ಸ್ಕಿಪ್ ಮಾಡ್ತೀನಿ, ನಾನು ಹೇಳಲ್ಲ. ನೀವೇನು ಕೇಳಿಲ್ಲ ನನ್ ಬಗ್ಗೆ, ಇದ್ದೇ ಆಯ್ತು. ಬಟ್ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್. ಆಫ್ ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಅಂಡ್ ನಾವು ತುಂಬಾ ನಮ್ಮ ಆರ್ಟಿಸ್ಟ್ ಥಾಟ್ ಪ್ರಾಸೆಸ್ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ತುಂಬಾ ಏನೇನೋ ಮಾತಾಡ್ಕೋತಾ ಇರ್ತೀವಿ, ಚೆನ್ನಾಗಿ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತೆಲ್ಲ. ಅಂಡ್ ನಾವು ಮಾತಾಡ್ದಾಗ್ಲೆಲ್ಲ ಬರೀ ಸಿನಿಮಾ ಬಗ್ಗೆನೆ ಮಾತಾಡೋದು. ಐ ಗೆಸ್ ಅವ್ರೇನ್ ಹೇಳ್ತಾ ಇದ್ರಲ್ಲ, ಐ ವಾಸ್ ಥಿಂಕಿಂಗ್ ದಟ್ ಇಸ್ ವೆರಿ ಟ್ರೂ. ಅವ್ರಿಗೆ ಸಿನಿಮಾ ಬಿಟ್ಟು ಐ ಗೆಸ್ ಮತ್ತೇನು ಗೊತ್ತೇ ಇಲ್ಲ. ಬಟ್ ಆದ್ರೂ ನಿಮ್ಗೆ ಬೇಗ ಹುಡುಗಿ ಸಿಗ್ಲಿ, ಆಯ್ತಾ? ಆಲ್ ದಿ ಬೆಸ್ಟ್. ಅಂಡ್ ಈ ಸ್ಟೇಜ್ ಫಿಯರ್ ಅನ್ನೋದು ಇದೆಯಲ್ಲ, ಅದು ಇವತ್ತಿಗೂ ಇದೆ, ಈಗಲೂ ಇದೆ. ಆದ್ರೆ ಈ ಇಬ್ಬರು ಮಕ್ಕಳು ಮಾತಾಡಿದ್ ನೋಡಿದಾಗ ಏನು ಅದ್ಭುತ ಅನ್ಸುತ್ತೆ. ಅದೇನು ಕಾಲದ ಮಹಿಮೇನೋ ಏನೋ, ಎಷ್ಟು ತಯಾರಿ ಮಾಡಿಕೊಂಡು ಬರ್ತಾರೆ, ಎಷ್ಟು ನಿರರ್ಗಳವಾಗಿ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ, ಕ್ಲಾರಿಟಿ ಇರುತ್ತೆ. ಸೊ ಅವರಿಬ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೇದಾಗಲಿ ಇಬ್ರಿಗೂ. ಅಂಡ್ ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ನಿರ್ಮಾಪಕರಿಗೆ, ಮಂಜಣ್ಣಂಗೆ, ರಮೇಶ್ ಯಾದವ್ ಸರ್ಗೆ, ದುನಿಯಾ ವಿಜಯ್ ಸರ್ಗೆ, ಎಸ್ ನಾರಾಯಣ್ ಸರ್ಗೆ, ಮೇಡಮ್ ಅವ್ರಿಗೆ, ಅಂಡ್ ಅಫ್ಕೋರ್ಸ್ ಬೃಂದ, ಎಲ್ರಿಗೂ. ಒಂದು ಸಾಧಕರೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿದಾಗ ಏನಾಗುತ್ತಪ್ಪ ಅಂತಂದ್ರೆ ಮಾರುತ ಆಗುತ್ತೆ. ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳಬೇಕು ನಾನು. ನನಗೆ ಮೊಟ್ಟ ಮೊದಲನೇ ಅವಕಾಶ ಅವ್ರ ಜೊತೆನಲ್ಲಿ ಸಿಕ್ಕಿದ್ದು ಈ ಚಿತ್ರದ ಮುಖಾಂತರ. ನಾನು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳ್ಕೊಳ್ಳೋ ಹಾಗೆ ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೆ ಒಂದು ಪಾತ್ರ ಸಿಕ್ಕಿದ್ದ ಒಂದು ಅದ್ಭುತವಾದ ವಿಚಾರ ಅಂತ ಅನ್ಕೋತೀನಿ. ಯಾಕಂದ್ರೆ ಲೆಜೆಂಡರಿ ಡೈರೆಕ್ಟರ್ ಅವರು, ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ.
ವಿಷ್ಣು ಸರ್ ಅವರ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಅಣ್ಣವ್ರ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅಂತವರ ನಿರ್ದೇಶನದಲ್ಲಿ ನಮಗೊಂದು ಅವಕಾಶ ಸಿಗೋದಿದೆಯಲ್ಲ, ಅದೊಂದು ಅದ್ಭುತವಾದ ವಿಚಾರ. ನನ್ನ ಮಟ್ಟಕ್ಕಂತೂ ಅದು ಅವಿಸ್ಮರಣೀಯ. ಅಂಡ್ ಮಂಜಣ್ಣ ನನಗೆ ಯಾವಾಗಲೂ ಸರ್ಪ್ರೈಸಸ್ ಕೊಟ್ಟಿರೋದು. ಅವ್ರ ಜೊತೆ ನಾನು 2 ಚಿತ್ರ ಮಾಡಿರೋರು. ಒಂದು ಶಿಕಾರಿ ಅಂತ ಕನ್ನಡ ಮತ್ತೆ ಮಲಯಾಳಂ, ಮಮ್ಮೂಟಿ ಸರ್ ಜೊತೆ ಆಕ್ಟ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಮಂಜಣ್ಣ ಅವರಿಂದ. ಸೊ ಬಹಳ ಮೆಮೊರಬಲ್ ಚಿತ್ರಗಳು ಅದು. ಮತ್ತೆ ಈ ಚಿತ್ರ ರಮೇಶ್ ಯಾದವ್ ಸರ್, ಆಲ್ವೇಸ್ ಸ್ಮೈಲಿಂಗ್ ನಿರ್ಮಾಪಕರು. ಅವರು ನನಗೆ ಬಹಳ ವರ್ಷಗಳ ಹಿಂದೆ ಕೆಂಚ ಅಂತ ಒಂದು ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ಅವರ ನಿರ್ಮಾಣದ ಚಿತ್ರ ಅದು. ಅಂಡ್ ನನ್ನ ಇನಿಷಿಯಲ್ ಡೇಸ್ ಅದು ಆಸ್ ಅನ್ ಆಕ್ಟರ್ ಬೆಳೀತಾ ಇರೋ ಹಂತದಲ್ಲಿ ಸಿಕ್ಕಂತ ಒಂದು ಅದ್ಭುತವಾದ ಖಳನಾಯಕನ ಪಾತ್ರ ಅವರು. ಮತ್ತೆ ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದು ನನಗೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಅಂಡ್ ಅಫ್ಕೋರ್ಸ್ ದುನಿಯಾ ವಿಜಯ್ ಸರ್, ಯಾರು ಗೊತ್ತಿಲ್ಲ. ಅಂಡ್ ನಮಗೆ ಏನಂತಂದ್ರೆ, ನಾವು ಕಲಾವಿದರುಗಳು ಪಾತ್ರಗಳನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವಾರು ವ್ಯಕ್ತಿಗಳನ್ನ ನಾವು ಆಗಾಗ ಸಂಧಿಸಿದಾಗ ಸಿಗೋ ಒಂದು ಸುಖ ಇದೆಯಲ್ಲ. ನಾವು ಪಾತ್ರಗಳು ಮಾಡ್ತಾ ಹೋಗ್ತೀವಿ, ಅವರು ಮಾಡ್ತಿರ್ತಾರೆ, ನಾವು ಮಾಡ್ತಿರ್ತೀವಿ. ಬಟ್ ಒಂದಷ್ಟು ವಿಚಾರ ವಿನಿಮಯಗಳು, ಒಂದಷ್ಟು ಮೆಲುಕು ಹಾಕ್ತೀವಿ, ನಾನಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ಒಂದಷ್ಟು ಶೇರಿಂಗ್ ಇರುತ್ತೆ. ನಮಗೆ ಸುಖ ಸಿಗೋದು ಅಂತ ಸಮಯದಲ್ಲೇ ಕಲಾವಿದರಾಗಿ. ಸೊ ಅದು ನನಗೆ ಅವ್ರ ಜೊತೆನಲ್ಲಿ ಭೀಮಾ ತೀರದಲ್ಲಿ ಚಿತ್ರ ಮಾಡಬೇಕಾದ್ರೂ ಆಯ್ತು. ಲ್ಯಾಂಡ್ ಲಾರ್ಡ್ ಅಂತ ಅವರ ಇನ್ನೊಂದು ಚಿತ್ರ ಸದ್ಯದಲ್ಲೇ ತೆರೆ ಮೇಲೆ ಬರುತ್ತೆ. ಅಂಡ್ ರಾ ರಸ್ಟಿಕ್ ರಫ್ ಅಂತ ಏನಾದ್ರು ಅದಕ್ಕೆ ಸಿಂಬಲ್ ಅಂತ ಏನಾದ್ರು ಇದ್ರೆ ಅದು ಒಂಟಿ ಸೊಲಗ ದುನಿಯಾ ವಿಜಯ್ ಅವರು. ಅಂಡ್ ಅಫ್ಕೋರ್ಸ್ ರಂಗಾಯಣ ರಘು ಇದ್ರು, ಅಂಡ್ ಸಾಧು ಕೋಕಿಲ ಅವರಿದ್ರು. ಅಂಡ್ ಸಾಕಷ್ಟು ಜನ ನಮಗೆ ಅದೇನೋ ರಂಗಭೂಮಿ ಹಿನ್ನೆಲೆಯಿಂದ ಬಂದದ್ದೋ ಏನೋ ಗೊತ್ತಿಲ್ಲ, ಒಂದಷ್ಟು ಪಾತ್ರಗಳನ್ನ ಮಾಡೋದ್ರ ಜೊತೆಲಿ ಒಂದಷ್ಟು ನಾವು ಸೇರಿ ಕಾಲ ಕಳಿತೀವಲ್ಲ, ಅದು ಬಹಳ ನೆನಪಿನಲ್ಲಿ ಉಳಿಯುವಂಥದ್ದು, ಬಹಳ ಖುಷಿ ಕೊಡುವಂಥದ್ದು, ಸುಖ ಕೊಡುವಂಥದ್ದು. ಅಂಡ್ ನಾನು ಸರ್ ಈಗ ಶ್ರೇಯು ಹೇಳಿದಾಗ ವೇದಿಕೆ ಮೇಲೆ ಬಂದಾಗ ಒಂದಷ್ಟು ಮರ್ತೋಗ್ಬಿಡ್ತೀನಿ ಮಾತಾಡ್ಬೇಕಾದ್ರೆ, ತಪ್ಪು ತಿಳಿಬೇಡಿ. ಅಂಡ್ ಈ ಚಿತ್ರದಲ್ಲಿ ಬಹಳ ವಿಶೇಷವಾದಂತ ಒಂದು ಪಾತ್ರ. ಮಂಜಣ್ಣನ ಬಗ್ಗೆ ಹೇಳಬೇಕು. ಮಂಜಣ್ಣ ಯಾವಾಗಲೂ ಅಪ್ರೋಚ್ ಮಾಡೋದು ಯಾವಾಗ ಅಂತಂದ್ರೆ, ಆ ಪ್ರೀತಿ, ಆ ಪ್ರಾಮುಖ್ಯತೆ ಕೊಡ್ತಾರೆ, ಅದನ್ನ ನಾವು ನಿರಾಕರಿಸೋದಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗಿನ ಒಂದು ಗೌರವ ನಮ್ಮ ನಿರ್ಮಾಪಕರು ಮಂಜಣ್ಣ ಕೊಡ್ತಾರೆ. ಸೊ ಅದು 2 ಸರಿ ಆಯ್ತು. ಅದು ಶಿಕಾರಿ ಸಮಯದಲ್ಲಿ ಒಂದ್ಸರಿ, ನಂತರ ಈ ಚಿತ್ರದಲ್ಲಿ ಬಹಳ ವಿಶೇಷವಾದಂತ ಪಾತ್ರ. ಅಂಡ್ ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ಅದು ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೂ ಬಹಳ ಅವ್ರ ಬಗ್ಗೆ ಕೇಳಿದ್ದೆ. ಬಹಳ ಪರ್ಫೆಕ್ಷನಿಸ್ಟ್, ಬಹಳ ಸೀರಿಯಸ್ ಮನುಷ್ಯ. ಸರ್ ಕೇಳಿದ್ರು, ಹೌದಾ ಹಿಂಗೆಲ್ಲ ನನ್ನ ಬಗ್ಗೆ ಏನೇನೋ ಇಮೇಜ್ ಇದೆ ಅಂತ, ನಿಮಗೂ ಹಂಗೆ ಅನಿಸ್ತಾ ಅಂತೆಲ್ಲ ಕೇಳಿದ್ರು ನನಗೆ. ಬಟ್ ನಮಗೆ ಮೊದಲಿಂದನೂ ಒಂದು ಸ್ವಲ್ಪ ಅಭಿನಯವನ್ನ ಆರಾಧಿಸೋದ್ರಿಂದ, ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದರಿಂದ ಮೊದಲಿಂದನೂ ನಮಗೆ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ನಿರ್ದೇಶಕರುಗಳು ನಮ್ಗೆ ಸಿಕ್ಲಿ, ಅದರೊಳಗೆ ತೊಡಗಿಸ್ಕೊಳ್ಳೋಣ, ಜೀವಿಸ್ಕೊಳ್ಳೋಣ ಪಾತ್ರ ಅನ್ನೋದು ಎಷ್ಟೋ ಸಮಯ ಇರ್ತದೆ. ಬಟ್ ಕೆಲವಾರು ಸಮಯ ನಮಗೆ ಆ ತರದ ಪಾತ್ರಗಳು, ಆ ತರದ ಕಥೆಗಳು, ಆ ತರದ ನಿರ್ದೇಶಕರು ಸಿಗದೆ ಹೋಗ್ಬಿಡುತ್ತೆ. ಸೊ ಬಹಳ ಅದ್ಭುತವಾಗಿತ್ತು ಅವ್ರ ಜೊತೆಲಿನ ಎಕ್ಸ್ಪೀರಿಯನ್ಸ್. ಸರ್ ನನ್ನ ಕಡೆಯಿಂದ ಏನಾದರೂ ಅಲ್ಲಿ ಇಲ್ಲಿ ಕೆಲವೊಮ್ಮೆ ಏನಾಗ್ಬಿಡೋದು, ನನಗೆ ಸಮಾಧಾನ ಆಗದಲ್ಲ ಇದ್ದಾಗ ಒಂದ್ಮೂರ್ ಅಂದ್ಬಿಡ್ತಿದ್ದೆ, ನನಗೆ ಗೊತ್ತಿಲ್ಲ. ಬಟ್ ಎಸ್ ನಾರಾಯಣ್ ಸರ್ ಅವರು ಎಂತ ನಿರ್ದೇಶಕರು ಅಂತಂದ್ರೆ, ನಾನಿರ್ಬೇಕಾದ್ರೆ ನಿಂದೇನಯ್ಯ ಅಂತ ಕೇಳುವಂತವ್ರು. ಸೊ ಹಾಗಾಗಿ ಅದು ಗೊತ್ತಿಲ್ಲದೆ ಮಾಡಿರುವಂತದ್ದು. ಆ ತರದ ಪ್ರಮಾದಗಳಾಗಿದ್ರೆ ದಯಮಾಡಿ ಎಸ್ ನಾರಾಯಣ್ ಸರ್ ಅವರು ಕ್ಷಮಿಸಬೇಕು. ಯಾಕೆಂತಂದ್ರೆ ಅವ್ರನ್ನ ಓವರ್ಟೇಕ್ ಮಾಡುವಂತದ್ದಲ್ಲ, ನಿರ್ದೇಶಕರನ್ನ ಓವರ್ಟೇಕ್ ಮಾಡುವಂತದ್ದಲ್ಲ. ಆದ್ರೆ ನಮಗೆಲ್ಲೂ ಸಮಾಧಾನ ಆಗಿರಲ್ಲ. ಯಾವುದೋ ಒಂದು ಎಕ್ಸ್ಪ್ರೆಷನ್, ಯಾವುದೋ ಒಂದು ವಾಕ್ಯವೋ, ಯಾವುದೋ ಒಂದು ಪದವೋ, ಇನ್ನೂ ಏನೋ ಬೇಕು, ಅದು ಡಬ್ಬಿಂಗ್ ಅಲ್ಲಿ ಆಯ್ತದು. ಸೊ ಆ ತರದ್ದು ಆದಾಗ ನಮಗೂ ಏನೋ ತಪ್ಪು ತಿಳ್ಕೊಂಡ್ಬಿಟ್ರೇನಪ್ಪ ಅಂತ ನಂತರ ಅನ್ಸಿರುತ್ತೆ. ಸೊ ಆ ತರದ್ದು ತಮ್ಗೇನಾದ್ರು ಆಗಿದ್ರೆ ದಯಮಾಡಿ ಕ್ಷಮಿಸಿ ಸರ್. ಒಟ್ಟಾರೆ ಒಂದು ಅದ್ಭುತವಾದ ಅನುಭವ, ಖುಷಿ ಕೊಡ್ತು. ಏನೋ ಅಂತಾರಲ್ಲ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಮನೆಗೆ ಹೋಗಿ ವಾಪಸ್ ದಿನ ಮೇಲೆ ತಲೆ ಇಟ್ಟಾಗ ಖುಷಿ ಕೊಡ್ಬೇಕು ವ್ಯಕ್ತಿಗೆ, ನೆಮ್ಮದಿ ನಿದ್ದೆ ಬರಬೇಕು. ಅದಾಯ್ತು ಈ ಚಿತ್ರದ ಮುಖಾಂತರ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿರ್ಮಾಪಕರೇ, ಅಂಡ್ ವಿಜಯ್ ಸರ್. ಅಂಡ್ ನಮ್ಮ ರಮೇಶ್ ಅವ್ರಿಗೆ ತುಂಬ ವರ್ಷಗಳ ನಂತರ ಕ್ಯಾಪ್ ಆಗಿತ್ತು. ಸಿನಿಮಾ ಮಾಡೋದು ಸರ್ ಅಂದರು, ಮಾಡಿ ಸರ್ ಅಂತ
ಕತೆ ಮಾಡ್ತಾ ಮಾಡ್ತಾ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಎಸ್ ನಾರಾಯಣ್ ಅಂದಾಗ ನಮಗೆ 2ನೇ ದಾಟೆ ಬರಲ್ಲ, ಅದಕ್ಕೆ ರೈಟ್ ಅಂತ ಹೇಳಿದೆ. ಯಾಕೆಂದರೆ ಎಸ್ ನಾರಾಯಣ್ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ವಿ. ಅವ್ರ ಶಿಸ್ತು, ಕತೆ, ಕಂಟೆಂಟು ಏನು ಕೊಡಬೇಕು, ಇದರಿಂದ ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಮಾತಾಡಲಿಲ್ಲ. ಓಕೆ ಸರ್ ಒಂದು ಡೈರೆಕ್ಟ್ರು ಬಂದರು, ಕತೆ ಆಯಿತು, ಅದು ಕೊಡೋದಾಯಿತು, ಎಲ್ಲ ಮುಗಿದಿದ್ದೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ಲೋ ಮಾಡಲಿಕ್ಕೆ ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿದ್ದೊಂದು ಬೇಕಲ್ಲ ಸರ್, ಅದು ಯಾರು ಮಾಡೋದು ಚಂದ ಸರ್ ಮೊದಲನೇದಾಗಿ ವಿಜಿ ಮಾಡೋದು ಚೆನ್ನಾಗಿರುತ್ತೆ ಸರ್. ವಿಜಿ ಮಾಮ ಬಳಿ ಮಾತಾಡ್ತೀನಿ ನಾನು, ನಮ್ಮದು ಅವ್ರದ್ದು ತುಂಬ ರಿಲೇಷನ್ ಇರ್ತದೆ, ನಮ್ಮ ಮಾಮಂತ ಮಾತಾಡ್ತೀನಿ ಬಿಡಿ. ಇವರು ನಮ್ಗೆ ಅವಾಗ ಕಾಟ ಕೊಡ್ತಾರೆ, ನಾವು ಅವ್ರು ರೇಗಿಸ್ಕೊಂಡು ಆತ ಒಂದು ಜೊತೆ ಓಕೆ ನಾವು ಆಲ್ರೆಡಿ 2 ಸಿನಿಮಾ ಮಾಡ್ತೀವಿ, ಆ ರಿಲೇಷನ್ ಚೆನ್ನಾಗಿದೆ. ಕೇಳಿದಾಗ ಸರಿ ಮಾಡೋಣ ಮಾಡ್ಕೊಡ್ತೀನಿ ಅಂದರು. ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡ್ರೆ ಒಂದು ವೆಹಿಕಲ್ ಏನು ಮುಖ್ಯ ಅಂದರೆ ಚಾರ್ಜಿ, ಆ ಥರ ಚಾರ್ಜಿ ನಮ್ಮ ಸಿನಿಮಾದವರು. ಅಷ್ಟು ಸ್ಟ್ರಾಂಗು, ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯ ಪಾತ್ರ. ನಿಜವಾಗ್ಲೂ ಖುಷಿಯಾಯಿತು ನನಗೆ. ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ ಉಂಟು ನಮ್ಮ ಬಿದ್ದಪ್ಪರಿಗೆ. ಪಾಪ ಅವ್ರು ಯಾವುದೋ ಶೂಟಿಂಗ್ ಇತ್ತು, ಹೇಳಿಲ್ಲ ಸರ್ ಹಿಂಗೆ ಇದೆ ಅಂದರೆ ಪಾಪ ಶೂಟಿಂಗ್ನ ಕ್ಯಾನ್ಸಲ್ ಮಾಡೋರು ಮ್ಯಾನೇಜರು ನಮಗೆ ಮಾಡಿಕೊಡ್ರು. ನಿಜವಾಗ್ಲೂ ತುಂಬ ಥ್ಯಾಂಕ್ಸು. ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ. ನಮ್ಮ ಪಾತ್ರದಲ್ಲಿ ಅವರೊಂದು ಸೀನ್ ಇದೆ, ತಂದೆ ಮಗಂದು. ನಿಜವಾದ ನನ್ನ ಜೀವನದಲ್ಲಿ ಇದೆ, ಇವತ್ತು ಇದೆ, ಕೊರಗ್ತಲ್ಲ ಇರ್ತೀನಿ. ಯಾಕೆಂದರೆ ನಾನು ಇಷ್ಟೆಲ್ಲ ಮಾಡಿರ್ತೀನಿ, ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿ ಏನಪ್ಪ? ನಾನೇನು ಇಲ್ಲದೇ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಎಲ್ಲ ಏನು ಬೇಕು ನೀವು ಮಾಡಿದ್ದೀನಿ, ಕೂತ್ಕೊಂಡಿದ್ರು ಒಂದು ಊಟ ಮಾಡೋದು. ವಾಟ್ ಇಸ್ ಯುವರ್ ನೆಕ್ಸ್ಟ್ ಚಿಂತೆ? ಅವ್ರೊಂದು ಧೈರ್ಯ ಕೇಳ್ತಾರೆ, ಹೌದು ಕೊಣೋ ನೀನೆಲ್ಲ ಕೇಳ್ತಿಲ್ಲ, ನಾನಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ, ನಿಮ್ಮ ಅಮ್ಮಂದೇನೋ ತೆಗೀರಿ ಅಂತಾರೆ. ಅದು ನಮ್ಮ ಮನಸ್ಸಿಗೆ ಭಯ. ಏನು ಇದು ಅಷ್ಟೇ. ಅದಕ್ಕೆ ಹೇಳಿದೆ ಜವಾಬ್ದಾರಿ ತೊಗೊಳ್ಪ, ಜವಾಬ್ದಾರಿ ತೊಗೊಳ. ಅವ್ನು ಏನೂ ಹ್ಯಾಬಿಟ್ ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ಬ್ಯಾಡ್ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ತುಂಬ ಅಷ್ಟೊಂದು ಒಳ್ಳೆ ನಾವಣ ನಾನು ಅದು ಅನಿಸುತ್ತೆ ಹೇಳ್ತೇನೆ. ನಮ್ಮ ಥರ ವಿಚಿತ್ರ ಇರ್ತದೆ ಅದು. ಅದರಿಂದ ನಿಜವಾಗ್ಲೂ ಒಳ್ಳೆ ಮಗ. ಆಮೇಲೆ ನಾನು ಹೇಳಿದೆ ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು. ನಾನು ಹೇಳಿದೆ ಯಾರು ಲವ್ ಮಾಡಿದ್ರೆ ಹೇಳಪ್ಪ ಮಾಡಿಬಿಡ್ತೇನೆ, ತೊಂದರೆನೇ ಇಲ್ಲ, ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ. ಹುಡುಗಿ ಹುಡ್ಕೋದೇ ಕಷ್ಟ. ಅದು ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಯಾವುದು ಕೊಡಿಸಿಲ್ಲ ಇಲ್ಲಿ ಅದು ಬಂದು ಡೈರೆಕ್ಟ್ರಿಗೆ ಪಾಪ ಆಗಿಲ್ಲ. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತುಂಬ ಜನ ಆರ್ಟಿಸ್ಟ್ ಸಾಥ್ ಕೊಟ್ಟರು. ನಮ್ಗೆ ಇನ್ಕ್ಲೂಡ್ ರವಿ ಸರ್ ಅಂತ ಹೇಳಿದ ತಕ್ಷಣ 1 ಇಲ್ಲ 4 ದಿನ ಮಾಡೋ ಮಾತಿಲ್ಲ ಸರ್, ಒಂದೇ ದಿನ ಪಾತ್ರ ಸಾಕ್ತಂತೆ. ಆ್ಯಕ್ಚುಲಿ ಅವ್ರು ಚೆಸ್ಟಿಗೆ ಫೋನ್ ಮಾಡಿದ್ರು, ಅವ್ರು ಹುಟ್ಟಿಬೋದು ಬರ್ತಿದ್ದೀನಿ ಮಾಡೋದು ಎಷ್ಟೊತ್ತಾಗುತ್ತೆ ಸರ್, ಮುಕ್ಕಾಲ ಬೇಡ ನಾಳೆ ನಾನೇ ಬರ್ತೀನಿ ಬಿಡಿ, ಸಿಗ್ತೀನಿ ಮಾತಾಡ್ತೀನಿ ಬಿಟ್ಟು ಇಟ್ಬಿಟ್ಟೆ. ಯಾಕಂದ್ರೆ ಅವ್ರಿಗೆ ಬರೀ ನಡೀದ್ರು. ಇವತ್ತು ಸಾಧು ಮತ್ತು ರಂಗಣ್ಣವ್ರಿಗೆ ಇಬ್ಬರು ಮಿಸ್ಸು. ರಂಗಣ್ಣವ್ರಿಗೆ ಸರ್ ಮೊನ್ನೆ ಫಂಕ್ಷನ್ನು ಅದು ಔಟ್ ಆಫ್ ಯಾವುದು ಇದಕ್ಕೋದ್ರು, ಅವ್ರು ಇನ್ನೊಂದು ಬರ್ತಾರೆ. ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ರ. ನನ್ನ ಸಿನಿಮಾಗೆ ಇವತ್ತು ನನಗೆ ಗೊತ್ತಿದ್ದೇನೆ, ನನ್ನ ಒಬ್ಬ ಹೀರೋ ಒಂದು ಜನ ನೀನು ಏನು ಮಾಡಬೇಕು ಅಂದರು, ನನಗೇನು ಬೇಡ ಬಜಿ ನೀವು ಬಂದು ಚೆನ್ನಾಗಿರ್ತಾರೆ ಅಂತೇಳಿ. ಏನು ಮಾಡಬೇಕು ಅಂದರು, ಏನು ಬೇಡ ಅಂತ ಫ್ರೆಂಡ್ಲಿ ಹೇಳಿದೆ. ನಾನು ಟ್ರೈಲರ್ ಎಲ್ಲ ಕಳಿಸಿದೆ, ನಿಮಗೆ ವಿಜಯ್ ಸಪೋರ್ಟ್ ಮಾಡೋರೆ, ರವಿ ಸರ್ ಮಾಡೋರೆ, ಏನು ಇಷ್ಟೊಂದು ತಾರಗಳ ಇಷ್ಟೆಲ್ಲ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಇವತ್ತಿನ ಒಬ್ಬ ದೊಡ್ಡ ನನ್ನ ಬ್ಯಾನರ್ ನಟ ಬೇರೆ ಲೆವೆಲಲ್ಲಿ ಇವತ್ತು ಕೂತ್ಕೊಂಡು ನಮಗೋಸ್ಕರ ಒಂದು 3 ಕೋಟಿ ಜನಕ್ಕೆ GFTಲ್ಲಿ ಟ್ರೈಲರ್ ಕಳಿಸಿದ್ರು. ಫಸ್ಟ್ ಟೈಮ್ ಅವ್ರು ನನ್ನ ಹೆಸರು ಹೇಳಬೇಡ ಅಂದರು. ಸಿನಿಮಾಗೆ ನಾನು ಸಪೋರ್ಟ್, ನೀನು ವಿಜಯ್ ಮಾಡೋರು ಎಲ್ಲ ಮಾಡೋರು ಇಷ್ಟು ಚೆನ್ನಾಗಿ ಸಪೋರ್ಟ್ ನಾನೇ ಮಾಡಬೇಕು ಅಂತ ಹೇಳಿ ಇರಬೇಕು ಅವರು. ನಾಳೆ ಒಂದು ಸ್ಟಾಲಲ್ಲಿ ಹಾಕೋದಕ್ಕೆ ನಾಳೆಯಿಂದ 1 ವಾರ ಕಂಟಿನ್ಯೂ ಎಲ್ಲೂ ಯಾರೇ ಬಿಲ್ ಮಾಡೋರು ಮಾಡ್ತಾವ್ರು ಆ ಥರ ಮಾಡ್ಕೊಡಿದ್ರೆ ಒಬ್ಬ ಇವತ್ತು ಆ ದೊಡ್ಡ ನಟರು ನಮಗೆ ತುಂಬ ಸಹ ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡಿಕೊಡ್ತಾವ್ರೆ. ಈ ಸಿನಿಮಾನ ಗೆಲ್ಲುತ್ತೆ, ಒಳ್ಳೆ ಕಂಟೆಂಟ್ ಮಾಡಿ ನಮ್ಮ ಡೈರೆಕ್ಟ್ರು ನಮ್ಗೆಲ್ಲದಕ್ಕಿಂತ ಹೆಚ್ಚು ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಟ್ರೆ ಈ ಸಿನಿಮಾ ಗೆಲ್ಲೇಬೇಕು. ನಮ್ಗೆ ಇನ್ನೊಂದು ಏನು ಅಂದರೆ ಒಳ್ಳೊಳ್ಳೆ ಸಿನಿಮಾ ಆದರೂ ಜನ ಬರಲ್ಲ. ಅದಕ್ಕೆ ನಮ್ಮ ವಿಜಯ್ ಇರೋದ್ರಿಂದ 100ಕ್ಕೆ 100 ಜನ ತುಂಬ್ತಾರೆ. ಕತೆ ಚೆನ್ನಾಗಿದೆ, ಒಳ್ಳೇದಾಗುತ್ತೆ, ನಿರ್ದೇಶನ ಚೆನ್ನಾಗಿ ಮಾಡಿಕೊಟ್ಟಾರೆ. ನಮಗೆ ನವಂಬರ್ ತಿಂಗಳು ಲಕ್ಕಿ ತಿಂಗಳು, ನವಂಬರ್ 1 ನಾನು ರಾಜಾವಲಿ ಮಾಡಿದ್ದೆ. ಅದೇ ನವಂಬರ್ 21 ಇವರು ದಾಸ ಮಾಡಿದ್ರು. ನಮಗೆ ನವಂಬರಲ್ಲಿ ಲಕ್ಕಿ ತಿಂಗಳು. ಅದೇ ಥರ ಈ ಸಿನಿಮಾ ನಮ್ಮದು ಸ್ಯಾಂಡಲ್ವುಡ್ ಸಲ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಹೋಗಿ ಈ ಮಾರ್ಗ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ. ಎರಡನೇ ಮತ್ತೆ ಯಾಕೆಂದರೆ ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗ್. ಇವತ್ತು ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ. ಯಾರೇನೇ ಮಾಡಿ ಯಾರು ಫೈಟ್ ಮಾಡಿ ಏನು ಮಾಡ್ತಿದ್ರೆ ಕಂಟೆಂಟ್ ಇದ್ದರೆ ಮಾತ್ರ ಚೆನ್ನಾಗಿ ಹೋಗುತ್ತೆ. ಅದು ಕಂಟೆಂಟ್ ನಮ್ಮಲ್ಲಿದೆ. ನಿಮ್ಮೆಲ್ಲ ಪ್ರೋತ್ಸಾಹ ಸದಾ ದಯವಿಟ್ಟು ನಮಗೆ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ರಮೇಶ್ ಯಾದವ್ ಸರ್ ಅವ್ರದ್ದು ಮಾತಾಡಬೇಕು. ಸರ್ ನಮಸ್ಕಾರ ಎಲ್ಲರಿಗೂ.
ಪ್ರೆಸ್ ಆ್ಯಂಡ್ ಮೀಡಿಯಾ ತುಂಬ ಥ್ಯಾಂಕ್ಸ್, ಇಷ್ಟೊಂದು ಸಪೋರ್ಟ್ ಮಾಡಿ ಎಲ್ಲ ಬಂದಿರೋದಕ್ಕೆ. ಸರ್ ಈ ಸಿನಿಮಾದು ವಿಜಯ್ ಸರ್ದು ಒಂದು ವಿಷಯ ನೆನಪು ಮಾಡ್ತೀನಿ ಸಾರಿಗೆ. ನಾನು ಒಂದು ಡ್ರೀಮ್ ಕಮ್ ಟ್ರೂ ಥರ ಆಯ್ತು ಈ ಪಿಕ್ಚರು. ಹೆಂಗೆ ಅಂದರೆ ಸರ್ ದುನಿಯಾ ರಿಲೀಸ್ ಆದಮೇಲೆ ನಾನು ಇನ್ನೊಬ್ಬರು ಭೇಟಿ ಮಾಡಿದೆ. ನಾವು ಇಬ್ಬರು ರಾಜನಗರ ಭೇಟಿ ಮಾಡಿದೆ ಸರ್. ಒಂದು ಮಾರುತಿ ಕಾರ್ ಇಟ್ಕೊಂಡಿದ್ರು. ಮಾತ್ರ ಒಂದು ಅವಾಗೆ ಒಂದು ಸಬ್ಜೆಕ್ಟ್ ಹೇಳಿದ್ದೆ ಸಿನಿಮಾ ಮಾಡಬೇಕು ಅಂತ. ಅವಾಗಿಂದಲೇ ಕ್ರೇಜು, ದುನಿಯಾ ರನ್ನಿಂಗ್ ಇತ್ತು. ಆಮೇಲೆ ರಂಗನಾಥದ್ದು ರೂಮ್ಗೆ ಡಿಸ್ಕಷನಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್, ಅಲ್ಲಿಂದ ಸಾರ್ ಜೊತೆ ಮೆಜೆಸ್ಟಿಕ್ ಥಿಯೇಟರ್ಗೆ ಹೋದೆ. ಆ ಕ್ರೌಡಲ್ಲಿ ಹೋಗ್ಬಿಟ್ಟು ನಾನೇನು ಅನ್ಕೊಂಡಿದ್ದು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಆಗಲ್ಲ ಇವರು ಅಂತ ಗೊತ್ತಾಯ್ತು. ಯಾಕಂದ್ರೆ ಅಷ್ಟು ಲವ್ ಹಿಟ್ ಆಯಿತು ದುನಿಯಾ. ಅವಾಗಿಂದನೇ ವೆಯ್ಟ್ ಮಾಡ್ತಿದ್ದೆ ಸರ್ ನಿಮ್ಮ ಜೊತೆ ಮಾಡೋಕ್ಕೆ. ಚಾನ್ಸ್ ಮಾಡಿದ್ದೀವಿ, ಸಿನಿಮಾ ಬಂದು ತುಂಬ ಥ್ಯಾಂಕ್ಸ್. ನೀವು ಸೈಡಿ ಪಿಲ್ಲರೇ ನೀವು ಈ ಸಿನಿಮಾಗೆ ಬಂದಮೇಲೆ ಕಲರ್ ಚೇಂಜ್ ಆಯಿತು. ಯಾಕಂದರೆ ಇಂಥ ವಿಷಯಗಳು ಇಂಥ ಮಾಸ್ ಹೀರೋ ಹೇಳಿದ್ರೆ ರೀಚ್ ಆಗುತ್ತೆ ಜನಕ್ಕೆ. ಆ್ಯಕ್ಚುಲಿ ಸಿನಿಮಾ ಮಾಡಿದ್ರೆ ಅದೇ ಪವರ್. ಒಬ್ರು ಹೀರೋ ಕೆಲವು ವಿಷಯ ಅವರೇ ಹೇಳ್ಬೇಕು, ಅದಕ್ಕೋಸ್ಕರನೇ ಸ್ವಲ್ಪ ಹೀರೋ ಅಂತ ಹೇಳಿದ್ರು. ಆ ಥರ ನೀವು ಹೇಳಿದ್ದಕ್ಕೆ ಇದೆಲ್ಲ ರೀಚ್ ಆಗುತ್ತೆ ಮುಂದಕ್ಕೆ ಶುಕ್ರವಾರ. ಅದು ನಿಜ ಸರ್. ಯಾಕಂದರೆ ದುನಿಯಾಗ ನೋಡ್ಕೊಂಡು ಬಂದಿದ್ದೀನಿ, ದುನಿಯಾ ಸಿನಿಮಾ ಮೀಟ್ ಮಾಡಿ ನೋಡ್ಕೊಂಡು ಬಂದಿದ್ದೀನಿ. ಅದರಿಂದ ಅವತ್ತು ಒಂದು ಎರಡನೇದು ಹೀರೋ ಆಗಿ ಸಾಲ ಇಷ್ಟ, ಡೈರೆಕ್ಷನ್ ಆಗಿ ಜಾಸ್ತಿ ಇಷ್ಟ ಆಗ್ಬಿಟ್ಟು ಸಲಗ ಭೀಮ ಆಡಿಯನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿಟಿ ಲೈಟ್ಸ್ ಈಗ ಯಾಕಂದ್ರೆ ಅವರು ಟೀಸರ್ ಸಾಗಲ್ಲೇ ಹೇಳ್ತಾ ಇದೆ ಅಷ್ಟು ಕ್ರೇಜ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ. ಅಂತ ಒಂದು ದೊಡ್ಡ ವ್ಯಕ್ತಿ, ನಮ್ಮ ಕ್ರೇಜ್ ಇರೋ ಹೀರೋ ಡೈರೆಕ್ಟ್ರು ಈ ಫಿಲಮ್ ಬಂದಿದ್ದು ತುಂಬ ಥ್ಯಾಂಕ್ಸ್. ನೀವೇನು ಮೈಂಡ್ ನಮ್ಮ ಸಪೋರ್ಟ್ ಸಾಯಿತು. ನಿಮ್ಮ ಜೊತೆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ತುಂಬ ಸಂತೋಷ ಪಡ್ತೀನಿ ಸರ್. ಎರಡನೇದು ಎಸ್ತಾರನ್ ಸರ್, ಆ ಸಿನಿಮಾ ನೋಡ್ಕೊಂಬಂದು ಯಾವತ್ತೂ ಅನ್ಕೊಂಡಿಲ್ಲ ಅವ್ರ ಜೊತೆಲ್ಲ ಸಿನಿಮಾ ಮಾಡ್ತೀವಿ ಅಂತ. ಆ ಥರ ಸಿನಿಮಾ ನೋಡ್ಕೊಂಬಂದು ನನಗೆ ಯಾವತ್ತು ಆಲ್ ಟೈಮ್ ಫೇವರೇಟ್ ವಿರಾಟ್ ನಾಯಕ ಸಾರ್ ಸಿನಿಮಾ. ಅದರಲ್ಲೂ ಏನಕ್ಕೆ ಕಂಟೆಂಟ್ ಅದು ಅಬೌಟ್ ಅದು ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇಂಡಿಯಾದಲ್ಲಿ ಇದ್ಕೊಂಡು ಅಬೌಟ್ ಇಲ್ಲಿಂದನೇ ಹೋಗುತ್ತೆ ಎಲ್ಲ ಕಡೆ ಕಂಡದು. ಆ ಕಂಟೆಂಟ್ ಮಾಡಿದ್ರು. ಇಷ್ಟು ಸಾರಿ 200 ಸಿನಿಮಾದಲ್ಲಿ ಟಕ್ಕಂತ ವಿತಿನ್ 5 ಸೆಕೆಂಡ್ ಕಂಡಿಡಿಯಂತ ಆ ಗೆಟಪ್, ವಿರಾಟ್ ನಾಯಕ ಗೆಟಪ್ ಅಂತ ಸಿನಿಮಾ ಮಾಡಿ ಸರ್ ಜೊತೆ ಮಾತಾಡೋದೇ ಖುಷಿ ಅಂತ ಅನ್ಕೊಂಡಿದ್ದೆ. ಅವ್ರ ಜೊತೆ ಸಿನಿಮಾ ಮಾಡೋ ಚಾನ್ಸ್ ಸಿಕ್ಕಿದ್ರೆ ತುಂಬ ಥ್ಯಾಂಕ್ಸ್ ಸರ್. ನೀವು 51ನೇ ಸಿನಿಮಾ ತುಂಬ ಖುಷಿ ಸರ್ ನಿಮ್ಮ ಜೊತೆ ಸಿನಿಮಾ ಮಾಡೋದಕ್ಕೆ. ನಿಮ್ಮ ಟೈಮಿಂಗು, ನಿಮ್ಮ ಪ್ರೋಗ್ರಾಮು ಅವೆಲ್ಲ ಅಬ್ಸರ್ವ್ ಮಾಡ್ತಾರೆ. ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗ ಪೂಜೆ ದಿನ ಆಚೆ ರಿಲೀಸ್ ಡೇಟ್ ಕೊಡೋರು, ಪೂಜೆ ದಿನವೇ ರಿಲೀಸ್ ಡೇಟ್ ಕೊಡೋರು. ಸರ್ ಅದೆಲ್ಲ ಮಾಮೂಲಿ ಅಲ್ಲ ಸರ್ ಸಿನಿಮಾದಲ್ಲಿ. ಅದರ ಗ್ರೇಟ್ ಸರ್ ನೀವು ಅಚೀವ್ಮೆಂಟು. ಸಿನಿಮಾ ಮಾಡಿದೆ ಒಂದು 8,000 ಸರ್ ರಿಲೀಸ್ ದಿನ ಡೇಟ್ ಕೊಡೋರು ಸರ್. ಮಂಜು ಸರ್ ಜೊತೆ ಸಿನಿಮಾ, ಮಂಜು ಸರ್ ಸಪೋರ್ಟಲ್ಲಿ ಸಿನಿಮಾ ಜೊತೆ ಸರ್ ಮಾಡ್ತಾ ಇದ್ದೀನಿ. ಸರೇಶ್ವರ ಬೃಂದ ಅವರೆಲ್ಲ ಎಲ್ಲ ಸಪೋರ್ಟಾಗಿ ಸಿನಿಮಾ ಆಯಿತು. ಶರತ್ ಸರ್ ನೀವು ಫ್ಯಾನ್ ನಾನು ಸರ್. ನೀವು ಹೆಂಗೆ ಅಂದರೆ 2 ಕ್ಯಾರೆಕ್ಟ್ರು ಆ ದಿನಗಳು ನೋಡಿದ್ದೀನಿ, ಮಾರತನೂ ನೋಡಿದ್ದೀನಿ ಸರ್. ಎರಡನ್ನೂ ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದು ಮಾಡ್ತೀರಾ ಸರ್. ತುಂಬ ಗ್ರೇಟ್ ಆರ್ಟಿಸ್ಟ್. ತುಂಬ ಥ್ಯಾಂಕ್ಸ್ ಸರ್. ಸರ್ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಸರ್ ನಾರಾಯಣ್ ಸರ್. ಇದು ಜನಕ್ಕೆ ರೀಚ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೊಡ್ಡ ವಿಷಯ ಆಗುತ್ತೆ. ಮಂಡೇ ಇದು ಈಗ ಶೋ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಸಂಡೇ ಶೋ, ಮಂಡೇ ಶೋ ಮಾಡಿದ್ದಾರೆ. ಅದೇನು ಅಂತ ಅವತ್ತೇ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ಬಾಯಿಂದನೇ ಈ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅನ್ಕೊಂಡಿದ್ದೀನಿ. ಕಂಟೆಂಟು ಇವತ್ತು ಆಗಲಿ ಯಾವತ್ತಾಗಲಿ ಕಂಟೆಂಟೇ ಕೇಳಿದ್ದು. ಅದು ದುನಿಯಾದಿಂದ ಸಲಗ ಭೀಮವ್ರಿಗೆ ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ನಿಮ್ಮ ಸಪೋರ್ಟ್ ಅಲ್ಲಿ ನಮ್ಗೆ ಥ್ಯಾಂಕ್ ಯು. ಅಕ್ಟೋಬರ್ 31 ನಮ್ಮ ಪಿಕ್ಚರ್ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಜೊತೆ ಚಿಕ್ಕ ವಯಸ್ಸಿಂದ ಆಕ್ಟಿಂಗ್ ಮಾಡಬೇಕು ಅಂದ್ಕೊಂಡು ಸಿನಿಮಾಗಳು ನೋಡ್ತಿದ್ದೆ. 1ನೇ ಕ್ಲಾಸ್ ಅನ್ಸುತ್ತೆ, ಶಬ್ದವೇದಿ ಸಿನಿಮಾಗೆ ಹೋಗಿದ್ದೆ. ನಾನು ಒಂದಿನ ನಟ ಆಗಬೇಕು ಅಂತ ಅನ್ಕೊಂಡು, ಅವಾಗ ಎಸ್ ನಾರಾಯಣ್ ಸರ್ ಮನೆ ಬಸವೇಶ್ವರಲ್ಲಿತ್ತು. ನಮ್ಮ ಮನೆಯಿಂದ ಸ್ವಲ್ಪ ಹತ್ರ. ಸ್ಕೂಲಿಂದ ಬರ್ತಾ ನಾನು ನಮ್ಮ ಹುಡುಗರು ಹೇಳ್ತಿದ್ದೆ, ಒಂದಿನ ಇವ್ರ ಜೊತೆ ನಾನು ಆಕ್ಟಿಂಗ್ ಮಾಡ್ತೀನಿ ಗುರು ಅಂತ. ಎಲ್ಲರೂ ಹೇಳೋರು, ಸಿನಿಮಾದಲ್ಲಿ ಬಂದ್ರೆ ಲಕ್ ಇರ್ಬೇಕಮ್ಮ, ಲಕ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ, ಲಕ್ ಇರ್ಬೇಕು, ಟ್ಯಾಲೆಂಟ್ ಜೊತೆಗೆ ಲಕ್ ಬೇಕು ಅಂತಿದ್ರು. ಲಕ್ಕು ಯಾವಾಗ ಹೊಡಿಯುತ್ತೆ ಅಂದ್ರೆ ನೀವು ಆ ಪಾರ್ಟ್ ಅಲ್ಲಿ ಇರ್ಬೇಕು, ಆ ಪೊಸಿಷನ್ ಅಲ್ಲಿ ಇರ್ಬೇಕು. ನನಗೆ ಬೆಳಿಗ್ಗೆ ಮಧ್ಯಾಹ್ನ ಫೋನ್ ಮಾಡ್ತಾರೆ, ಎಲ್ಲಿದ್ಯಮ್ಮ ಅಂದ್ರು. ಮಧ್ಯಾಹ್ನ ಮನೆ ಹತ್ರ ಇದೆ ಅಂತ. ಮಧ್ಯಾಹ್ನ ಬಂದ್ಬಿಡು, ಒಂದು ಪಾತ್ರ ಇದೆ. ಶ್ರೇಯಸ್ ಅವರು 2 ಸಿನಿಮಾ ಮಾಡ್ತಿದ್ರು, ದಿಲ್ದಾರು ಮತ್ತೆ ಮಾರುತ. ಯಾವ ಸಿನಿಮಾದ ಮಂಜಣ್ಣ ಅಂದ್ರೆ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅಂದ್ರು. ಮಂಜಣ್ಣ ಪಕ್ಕಾ ಬರ್ತೀನಿ, ತಲೆಗೆಡಿಸ್ಕೋಬೇಡಿ, 1 ಅವರಲ್ಲಿ ಇರ್ತೀನಿ ಅಂದೆ. ಸೊ ಸರ್, ಆ ಡ್ರೀಮ್ ನ ಕಂಟ್ರೋಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇದ್ರ ಜೊತೆಗೆ ವಿಜಯ್ ಸರ್, ಸರ್ ನೀವು ಡೆಡ್ಲಿ ಸೋಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರಿ ಸರ್. ಸೋಮ ಲೈಬ್ರರಿಯಲ್ಲಿ ಅಂತ ಒಂದು ಡೈಲಾಗ್ ಹೊಡಿದೆ ಸರ್. ಎಲ್ಲರಿಗೂ ಫಾದರ್ ಹೀರೋ ಅಂತ ಹೇಳಿದ್ರು. ನಮ್ಮ ತಂದೆ ನಾವು ಅವತ್ತು ಹೇಳಿದ್ರು, ಆರ್ಟಿಸ್ಟ್ ಪಕ್ಕಾ ಸ್ಟಾರ್ ಆಗ್ತಾನೆ ಗುರು ಅಂತ. ಸರ್ ಅವತ್ತಿಂದ ನೋಡ್ತೀವಿ, ನೀವು ದೊಡ್ಡ ಸ್ಟಾರ್ ಆಗಿದ್ದೀರಾ. ನೀವು ಆಕ್ಟ್ ಮಾಡಿರೋ ಸಿನಿಮಾದಲ್ಲಿ ನಾನು
ಪಾತ್ರ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಟ್. ಇದ್ರ ಜೊತೆಗೆ ಮಂಜಣ್ಣ ಪ್ಯಾಷನ್ ಸಿನಿಮಾ ಅಂತೆಲ್ಲ ಹೇಳಿದ್ರು. ನಾನು ಅವ್ರ ಪ್ರೀವಿಯಸ್ ಸಿನಿಮಾ ರಾಣಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಮಂಜಣ್ಣ ಪ್ರೊಡ್ಯೂಸರ್ ಆಗಿರ್ಲಿ ಆಗಿಲ್ದೇ ಇರ್ಲಿ ಡೈರೆಕ್ಟರ್ ಕೆಲಸನೂ ಮಾಡ್ತಾರೆ, ಕ್ಯಾಮ್ರಾಮನ್ ಕೆಲಸನೂ ಮಾಡ್ತಾರೆ, ಎಲ್ಲ ಪ್ರೊಡ್ಯೂಸರ್ ಏನೇನ್ ಮಾಡ್ಬೇಕು ಎಲ್ಲ ಕೆಲಸ ಮಂಜಣ್ಣ. ಕ್ಯಾಮ್ರಾ ಬಂದಿಲ್ವಾ, ಕ್ಯಾಮ್ರಾನ ಎತ್ತಿ ಈ ಕಡೆ ಇಡು, ಟಕ್ 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 ಸಿನಿಮಾಗೆ ಏನೇನ್ ಬೇಕು ಅದು ಮಂಜಣ್ಣ ಮಾಡ್ತಾರೆ. ಅಲ್ಲಿಂದ ಪ್ಯಾಷನ್ ನಿಮಗ್ ಬಂದಿರೋದು ಆ ಪ್ಯಾಷನ್. ಸೊ ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಮಂಜಣ್ಣ ನೀವು ಯಾವತ್ ಕರೆದು ಏನ್ ರೋಲ್ ಕೊಟ್ರು ನಾನು ಬಂದೇ ಬರ್ತೀನಿ. ಅದ್ರ ಜೊತೆಗೆ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ರಮೇಶ್ ಸರ್ ನೋಡಿಲ್ದಿರೋ ತಮಿಳ್ ಸಿನಿಮಾ ಇಲ್ಲ, ಅವ್ರು ನೋಡಿಲ್ದಿರೋ ಮಲಯಾಳಂ ಸಿನಿಮಾ ಇಲ್ಲ, ಅವ್ರು ನೋಡಿಲ್ದಿರೋ ಕೊರಿಯನ್ ಸಿನಿಮಾ ಇಲ್ಲ. ಯಾವ್ದೇ ಸಿನಿಮಾದ ಏನೋ ಒಂದು ಸೀನ್ ಹೇಳಿದ್ರೆ ಅವ್ರು ಅದ್ ಯಾವ್ದೋ ಸೀನ್ ನೋಡಿರ್ತಾರೆ, ಈ ಸಿನಿಮಾ ಅಲ್ವಾ ಅಂತಾರೆ. ಸೊ ಹಂಗಾಗಿ ನೀವಿಬ್ರು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ವೃಂದಾ ಮೇಡಮ್ ಒಂದು ಸೀನ್ ಇದೆ, ಎತ್ತಾಕೊಂಡು ಹೋಗ್ತೀನಿ ಅವ್ರಿಗೆ. ಸೊ ನಮ್ಮಂತ ವಿಲನ್ಗಳಿಗೆ ಎತ್ತಾಕೊಂಡು ಹೋಗ್ಬೇಕಾದ್ರೆ ಕಾಪರೇಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಅಂಡ್ ಇದೆಲ್ಲದ್ರ ಜೊತೆಗೆ ಶ್ರೇಯಸ್ ಅವ್ರು ಕೇಳಿದ್ರು, ರಕ್ಷಿ ಏನಿದು ಗೆಟಪ್ ಅಂತ. ಭಯ ಇಲ್ಲಿದ್ದೀರಾ ಇಬ್ರು, ರಾಜವಲ್ಲಿ ಪಡ್ಡಿವಲ್ಲಿ. ಸೊ ಶ್ರೇಯಸ್ ಅವರು ಸಿನಿಮಾ ಮಾಡ್ಬೇಕು ಅಂತ ನಮ್ಮ ಸಾಧು ಸರ್ ಮನೆಯಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು. ಅಲ್ಲಿಂದ ಇವತ್ತು ತನಕ ಯಾವುದೇ ಸಿನಿಮಾ ರಿಲೀಸ್ ಆಗ್ಲಿ ಶುಕ್ರವಾರ ಫೋನ್ ಮಾಡ್ತಾರೆ, ರಕ್ಷಿ ಏನ್ ಅನ್ನಿಸ್ತದೆ ಅಂತ. ಸೊ ಅಲ್ಲಿಂದ ನಮ್ಮ ಗೆಳತನ ಸ್ಟಾರ್ಟ್ ಆಯ್ತು. ಯಾವತ್ತು ಪ್ರೊಡ್ಯೂಸರ್ ಮಗ ಅನ್ನೋ ತೋರಿಸ್ಕೊಳ್ಳೆ, ಅವ್ರಿಗೆ ಪ್ರೊಡ್ಯೂಸರ್ ಮಗ ಆಗಿ ಹಲವಾರು ಆಪರ್ಚುನಿಟಿ ಬರ್ಬೋದು, ಆದ್ರೂ ಅವ್ರು ಎಲ್ಲ ಸ್ಟಂಟ್ ಮಾಡ್ತಾರೆ, ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಒಬ್ಬ ನಟನಿಗೆ ಏನೇನ್ ಬೇಕು ಎಲ್ಲ ಯು ಹ್ಯಾವ್ ಇಟ್. ನಟನ ಒಬ್ಬ ಸ್ಟಾರ್ ಆಗೋದಕ್ಕೆ ಏನೇನ್ ಬೇಕು ನಿಮ್ಮಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ. ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಬಿಕಮ್ ಅ ವೆರಿ ಬಿಗ್ ಅಂಡ್ ಅ ಗ್ರೇಟ್ ಸ್ಟಾರ್ ಅಂಡ್ ಲೆಟ್ ಯುವರ್ ಹಂಬಲ್ನೆಸ್ ಸ್ಟೇ ಲೈಕ್ ದಿಸ್ ಫಾರ್ ಎವರ್. ಇಡೀ ಮಾರುತ ತಂಡಕ್ಕೆ ತುಂಬಾ ಧನ್ಯವಾದಗಳು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಂಗೆ ಮೀಡಿಯಾದವರು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಯಾಮ್ರಾಸಿ ಪೇಜಸ್ ಜೊತೆಗೆ ನಮ್ಮ ಟಿವಿ ಚಾನೆಲ್ಸ್ ಎಲ್ಲರಿಗೂ ನನಗೆ ಪ್ರೋತ್ಸಾಹಿಸುತ್ತಿರೋದಕ್ಕೆ ಧನ್ಯವಾದಗಳು. 21 ನವೆಂಬರ್ ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟರ್ ಸಿನಿಮಾ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ನೀವು ಹೇಳ್ದಂಗೆ ನಾನು ಇವಾಗಲೂ ಆ ಸ್ಟೇಜ್ ಫಿಯರ್ ಮರ್ತೋಗ್ಬಿಡ್ತೀನಿ. ಅದೊಂದು ಭಯ, ಸಡನ್ ಆಗಿ ಕರೆದಾಗ ಅದೊಂದು ಶಾಕ್ ಆದಂಗೆ ಆಗ್ಬಿಡುತ್ತೆ. ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ. ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ, ಒಂದು ಲೆವೆಲ್ ಅಲ್ಲ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡುವಂದ್ರೆ ನಾನು ಯಾವತ್ತೂ ಬಿಟ್ಕೊಡಲ್ಲ, ಒಳ್ಳೆ ನಿಂತ್ಕೋತೀನಿ. ನಾನು ಎಸ್ ನಾರಾಯಣ್ ಸಾರು, MS ರಮೇಶ್ ಸಾರು, ಓಂ ಪ್ರಕಾಶ್ ಸಾರು, ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರು, ಅವರೆಲ್ಲ ಒಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು. ಸೊ ಹಂಗಾಗಿ ಅವರ ಡಿಸಿಪ್ಲಿನ್ ನಾನು ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದು 7 ಗಂಟೆ 7:30 ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು, ಏನಂದ್ರೆ ಸಿನಿಮಾ ಬಹುಶಃ ಬಂದ್ಮೇಲೆ ಗೊತ್ತಾಗ್ಬೋದು ಯಾಕೆ ಇದನ್ನ ಇಷ್ಟೆಲ್ಲ ಮಾತಾಡೋದು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು, ಇಂಟರ್ನೆಟ್ಟು, ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರುವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆ ಕಥೆ ಇದು. ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯ್ತು. ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಗಿಸಿದ್ದಾರೆ. ಹಂಗಾಗಿ ನಿಮಗೆ ಹ್ಯಾಟ್ಸ್ ಆಫ್. ನಾನು ಯಾವಾಗಲೂ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ. ಹಂಗಾಗಿ ನಾನು ಯಾವಾಗಲೂ ನಿಮ್ಮ ಸ್ಟೈಲ್ ಆಫ್ ವರ್ಕ್ಗೆ ಚಿರಋಣಿ ಆಗಿರ್ತೀನಿ. ನಿಮಗೆ ತುಂಬ ಒಳ್ಳೆಯದಾಗಿ ನಾನು ತುಂಬ ಚಿಕ್ಕವರಾದರೂ ಕೇಳ್ಕೊತೀನಿ. ಅದು ಬಿಟ್ಟರೆ ಮಂಜಣ್ಣ ಅವ್ರ ಬಗ್ಗೆ ಏನು ಹೇಳಿ ನಾನು, ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತಗೊಂಡಿದ್ದಾರೆ ಬೃಂದಾಗಿ ಮತ್ತೆ ಅವ್ರ ಮಗನಿಗೆ. ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ, ಕೂಲಿಯವರಂತೂ ನಮ್ಮನ್ನೆಲ್ಲ ಕರೆದವ್ರೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಹೊರಗಡೆಗೆ. ಈಗ ಒಂದೇ ಆಸೆ, ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ. ಎಸ್ ನಾರಾಯಣ್ ಸರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ.
ಯಾವಾಗಲೂ ನಾವು ಬಯಸೋದೊಂದೇ, ಸಿನಿಮಾ ದೊಡ್ಡ ಬಜೆಟ್ಟು ಮಿಡ್ಲ್ ಬಜೆಟ್ಟು ಕೊನೆ ಬಜೆಟ್ ಅನ್ನೋದಿಲ್ಲ, ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ ನಮಗೆ. ಸೊ ಹಾಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡುವಂಥ ಮತ್ತೆ ಸುಮಾರು ನೊಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂಥ ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ. ಅದಕ್ಕೆ ಹೇಳ್ಬೋದಲ್ವ, ತೊಂದರೆ ಇಲ್ಲ, ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟ್ ಆಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ. ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು, ಆತನ ಇದಾಗ್ಬೋದು, ಆ್ಯಕ್ಟಿಂಗ್ ನನ್ನಿಂದ ನೋಡಿಲ್ಲ, ನೋಡ್ತೀನಿ. ಯಾಕಂದರೆ ಎಸ್ ಸರ್ ಕೈ ಇಟ್ಮೇಲೆ ಒಂದು ಮಟ್ಟಿಗೆ ತಟ್ಟಿರ್ತಾರೆ, ಬಿಟ್ಟಿರಲ್ಲ ನಿನ್ನ, ಬಹುಶಃ ನೆಕ್ಸ್ಟ್ ಸಿನಿಮಾ ಇನ್ನೂ ಇಂಪ್ರೂವ್ ಆಗ್ಬಿಟ್ಟಿರ್ತೀಯ. ಸೊ ಹಂಗಾಗಿ ಅದನ್ನ ನಾನು ತುಂಬ ಇಷ್ಟಪಡ್ತೀನಿ. ಆಮೇಲೆ ಅದೇ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅವ್ರದ್ದೇನಿಲ್ಲ, ಒಂದು ಸೈಟ್ ತೊಗೊಂಡ್ರು, ಒಂದು ಅದಪ್ಪ GPA ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಕರೆಕ್ಟಾಗಿ ಹೇಳೋದಿಲ್ಲ. ಶರತ್ ಸಾರು ನಾನು ತುಂಬ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ, ಬಟ್ ಈ ಸಿನಿಮಾ ಮತ್ತೆ ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ತುಂಬ ಹತ್ರಕ್ಕೆ ಮಾತಾಡಿ ಒಂದಷ್ಟು ಮರೆಯೋಕ್ಕಾಗದಿರುವಂಥ ವಿಷಯಗಳನ್ನ ಮಾತಾಡಿದ್ದೀವಿ. ಒಂದು ಒಳ್ಳೆ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಿಗೆ ಬೆಳೀತು. ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು. ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ, ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು 4 ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲನೂ. ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ನಡ್ಕೊಂಡು ಬರ್ತಿದ್ರೆ ಅವ್ರು ನೋಡಿದ್ರೆ ಭಯ ಬೀಳೋರು, ಹಂಗಿತ್ತು ಘಟ. ಇವತ್ತು ಹಂಗೆ ಇದ್ದಾರೆ. ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ. ಅವರು ರಘುವಣ್ಣ ಈ ಸಾಧು ಬಿಡಿ, ಅದು ತುಂಬ ಒಂದು ಒಳ್ಳೆ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ಬಿಡ್ತಾರೆ ಅವರು. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು. ಎಷ್ಟು ಸೀರಿಯಸ್ ಆಗಿ ಅನ್ನ ಏನೋ ಹೇಳಕ್ ಬಂದ್ರೆ ಅಲ್ಲೇನೋ ನಿಲ್ಸ್ಬಿಟ್ಟಿರೋರು, ನಾವು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾ ಇದ್ದೆ. ಬೈದ್ಬಿಡೋರು ಹಂಗೆ. ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು. ಅವರು ಇದ್ರೆ ರಘುವಣ್ಣ ಇದ್ದಾರೆ, ಶರತ್ ಸಾರ್ ಇದ್ದಾರೆ. ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಪಾತ್ರಕ್ಕೆ ನ್ಯಾಯ ಅನ್ನೋದಾದರೆ ಅವರನ್ನು ನೋಡಿ ನಾವು ಕಲಿಬೇಕು. ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ನಾನು ಇನ್ನೂ ಕಲಿತಾ ಇದ್ದೀನಿ, ಅಭಿನಯ ಕಲಿತಾ ಇದ್ದೀನಿ, ನಿರ್ದೇಶನ ಕಲಿತಾ ಇದ್ದೀನಿ. ಎಲ್ಲವನ್ನೂ ಕಲಿತಾರ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು. ಯಾಕಂದರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಳಂಗಿರುತ್ತೆ. ಆ ಒಂದು ಏನು ಬೇಕಾದ್ರೆ ಹೇಳ್ಬೋದು, ಆ ಒಂದು ಶಕ್ತಿ, ಆ ಒಂದು ಚಾತುರ್ಯತೆ, ಅಥವಾ ಆ ಒಂದು ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು. ಆ ಸೀಕ್ರೆಟ್ ನಮ್ಗೆ ಹೇಳ್ತಾರಲ್ಲ ಗೊತ್ತಿಲ್ಲ, ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತಂದರೆ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ನನಗೆ ಖುಷಿ ಅನಿಸುತ್ತೆ. ಆಲಜಿಸ್ಮಾ ಬೃಂದ ಅವತ್ತು 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ, ಈ ಸಿನಿಮಾನು ನಿಮ್ಗೆ ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ ಕಣಮ್ಮ. ನಾನು ನೋಡಿದೆ, ತುಂಬ ಖುಷಿ ಆಯಿತು. ನೀನು ಡ್ಯಾನ್ಸ್ ಮಾಡಿದಾಗ ಅದ್ಯಾವುದು ಎಲ್ಲ ಮುಂದೆ ಮಾಡಿದ್ರು, ಎಲ್ಲ ಮುಂದೆ ಮೊಮ್ಮಗಳು ಇದ್ದಂಗೆ ಇದೆಯಾ, ಮೈ ಮೇಲೆ ಬಂದಂಗಿದೆ ಎಲ್ಲಮ್ಮ. ಖುಷಿ ಆಯಿತು ನೋಡಿ ನನಗೆ. ಅದು ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲಮ್ಮ ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಸೊ ಹಂಗಾಗಿ ಅವತ್ತಿಂದ ಕನ್ನಡದಲ್ಲಿ ನಾವೆಲ್ಲ ನಟ ನಟಿಗಳು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ. ಇವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಿರ್ತೀವಿ ಕಣಮ್ಮ. ತುಂಬ ದೊಡ್ಡ ಮಟ್ಟಿದ್ದು ನಿಮಗೆ ಬ್ರೇಕ್ ಸಿಗಲಿ ಲೈಫಲ್ಲಿ. ಆ ದೇವ್ರು ಎಲ್ಲಮ್ಮ ಕಾಪಾಡಲಿ. ಯಾವಾಗಲೂ ಮರಿಬೇಡ ಆ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಆಗ್ತಂದ್ರೆ ಮರಿಬೇಡ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಶ್ರದ್ಧೆಯಿಂದ. ನಾನು ಅಂದ್ಕೊಂಡೆ, ನಾವು ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡುವಾಗ ಯಾರು ಏನೇನು ತಪ್ಪು ಮಾಡ್ತಾರೆ ನೋಡು ಅಂತ ಆಳು. ನಮ್ಗೊಂದು ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಳ್ಳೋರು ನಕ್ಬಿಡೋಣ, ನಾ ಸಿಕ್ಕಾಕೊಳ್ಳೋದು ಬೇಡ ಅಂತ. ನಾನೆಲ್ಲ ಅಬ್ಸರ್ವ್ ಮಾಡೋದು, ಯಾರು ಸಿಕ್ಕಾಕೋತಾರೆ ಅಂತ. ಅಂದರೆ ನಾವು ಸರ್, ನೀವಲ್ಲ ಸರ್. ಅವಾಗ ನೋಡಿದೆ, ಲೈಕ್ ಬೃಂದಾಗ ನೋಡಿದೆ. ಸತ್ಯವಾಗ್ಲೂ ಒಂದಿನಾನು ಏನು ಹೇಳಿಸ್ಕೊಳ್ತೀರಾ ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನಿನ್ನ ಏನಂತ ಹೇಳೋದು? ನಿಮ್ಮಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡಿದ್ರಷ್ಟು ಎಷ್ಟು ಸಾಚ ನೀನು ನನಗೆ. ಯಾವ್ದ್ರ ಮೇಲೆ ಆಣೆ ಮಾಡ್ಬೇಕು? ನಾನು ಅವತ್ತೇ ಹೇಳಿದೆ, ಆರು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನು ಮುಡಿದಿರೋ ನೀನು ಅವರ ತಮ್ಮ ಮಗ, ನಿನ್ನ ಶ್ರೇಯಸ್ ಅಣ್ಣ ಅಂತ. ಏನದ ನಿಜಾನ ಅದು?
ನಿಜಾನ ಅದು ಏನಪ್ಪ ಅಲ್ಲ ನಿಜಾನ ಅದು ಮತ್ತೆ ಲವ್ ಸೀನ್ ಎಲ್ಲ ಹೆಂಗ್ ಮಾಡ್ತೀಯ ಹಣೆಗೆ ಮುತ್ತಿಡ್ತೀಯ ಲಾಂಗ್ ಶಾರ್ಟಿಗೆ ಹೋಗ್ತಾ ಇದೀನಿ ಒಳ್ಳೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಮ ಅಪ್ಪಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದ್ದೀರಿ ಪಾತ್ರ ಅಲ್ಲ ಅನುಭವ ಇದ್ದಾಗಲೇ ಮಾಡಕ್ಕಾಗದು ಅದು ಇಲ್ಲ ಅವರಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸಲ ಯಾವಾಗಲೂ ಆ ತಂದೆಯ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ತಂದೆ ಮೇಲೆ ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಈ ಸಿನಿಮಾನೇ ದೊಡ್ಡ ಹಿಟ್ಟಾಗ್ಲಿ ಅದಕ್ಕಿಂತ ಇನ್ನೇನ್ ಬೇಕು ಇಬ್ರು ಸರ್ ಅಂದ್ರೆ ನಾನು ಅದೇ ಅಂದ್ ನೋಡಪ್ಪ ನಮ್ಮಪ್ಪ ಅಟ್ಟಿಸ್ಕೊಂಡ್ಬಂದು ಹೊಡೆಯೋರು ಸಿನಿಮಾ ಅಂದ್ರೆ ನಿನಗೆ ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೇದಾಗತ್ತೆ ಅಂತ ಹಂಗಿದ್ದಾಗ ಏನೀಗ ನೀನೇ ಹೇಳ್ತೀಯ ನಾನೇನೋ ಹುಡುಕ್ಬೇಕಾ ಹಂಗಾಗಬೇಡ ಸಾಧು ಆಗ್ಬಿಡ್ತೀನಿ ಸಾಧುಕ್ ಹೋಗಿಲ್ಲ ಅಲ್ಲ ಸಾಧು ಆಗ್ಬೇಡ ಪ್ಲೀಸ್ ಏನಾದ್ರು ಬೇರೆ ಆಗು ಈ ಸಿನಿಮಾ ಅಲ್ಲಿ ನಿಮ್ಮಪ್ಪ ನಾನು ವಿಜಯ ಅಷ್ಟಲ್ಲ ಅಂತ ನಾನು ನಿಮ್ಮಪ್ಪನಷ್ಟಲ್ಲ ನಿಮ್ಮಪ್ಪ ಹಳೇ ಘಟ ಆಯ್ತಾ ನಿಂದು ಹುಡ್ಕಾನ ನಿನ್ನ ಅಕ್ಕಪಕ್ಕದಲ್ಲಿ ಯಾರು ವಿಚಾರಿಸ್ತೀನಿ ಏನಪ್ಪಾ ಕತೆ ಅಣ್ಣಂದು ಆಲ್ರೆಡಿ ಗೋಲ್ ಗುಂಬಸ್ತರ ಸಿದ್ದಾವನೆ ಏನ್ ಕತೆ ಅಂತ ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ ಅಂದ್ರೆ ತುಂಬಾ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಹೀರೋ ಮತ್ತೆ ಹೀರೋಯಿನ್ ಇವರು ನಾನು ಹೀರೋ ಅಲ್ಲ ನಾನೊಂದು ಪಾತ್ರ ಮಾಡಿದ್ದೀನಿ ನಾನು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ ಎಸ್ಪೆಷಲಿ ಈಗ ಹೌದು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ ಶುಕ್ರವಾರ ಫ್ರೀ ಇದ್ದೀವಿ ಸೋಮವಾರ ನಾನು ಫ್ರೀ ಇದ್ದೀನಿ ಅಂದ್ರೆ ಪೇರೆಂಟ್ಸು ನೋಡ್ಬೋದು ಯೂತ್ಸ್ ನೋಡ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು ಸ್ನೇಹಿತರ ಹೆಣ್ಮಕ್ಳಾಗ್ಬೋದು ಏನೇನು ಮಿಸ್ಗೈಡ್ ಆಗಕ್ಕೆ ಸಾಧ್ಯ ಅನ್ನೋದನ್ನ ನೋಡಿ ನಂದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ ಈ ಬಿಲೋ 18 ಮಕ್ಕಳಿಗೆ ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನ ನೋಡೋದಕ್ಕೆ ನನ್ನ ಅನಿಸಿಕೆ ಅನಿಸಿತ್ತು ಅಂದ್ರೆ ಬಿಲೋ 18 ಆದ್ಮೇಲೆ ಅವರೇ ಕಾನೂನು ಪ್ರಕಾರ ನೀನ್ಯಾರು ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ತೋರಿಸ್ಬೇಕು ನಿಮ್ಮಪ್ಪ ಅಂತ ಅವಾಗ ಕರೆಕ್ಟ್ ಅಂತಾರೆ ಇಲ್ಲ ಅಂದ್ರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ನನಗೊಂದು ಅನುಭವ ಆಗಿದ್ದು 18 ವರ್ಷದ ಒಳಪಟ್ಟಿನ ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು ಹೋಮ್ ಮಿನಿಸ್ಟರ್ ಅವರಾಗ್ಬೋದು ಅಥವಾ ಪೊಲೀಸ್ ಕಮಿಷನರ್ ಅವರಾಗ್ಬೋದು ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗ್ಲಿ ಮಕ್ಕಳು ಮಿಸ್ಗೈಡ್ ಆಗೋದಾಗ್ಲಿ ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗ್ಲಿ ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ ಅದನ್ನ ಎಸ್ನಾಯ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳ್ಬೇಕು ನಾನು ಪಾತ್ರ ಮಾಡ್ತಾ ಅನುಭವ ಆಗಿತ್ತು ನಾನೇನು ನನಗೆ ಕೊಟ್ಟಂತ ಪಾತ್ರ ಮಾಡ್ತಿದ್ದೆ ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು ಅದರಲ್ಲಿ ನನಗೆ ಅನಿಸಿತ್ತು ಯಾಕಂದ್ರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ತುಂಬಾ ಅಚ್ಚುಕಟ್ಟಾಗಿ ಚಾಚು ಬಿಡದೆ ನಾನು ಪಾಡ ನಾನು ಇರ್ತೀನಿ ಅಂದ್ರೆ ಒಂದು ತಿಂಗಳಾಗಿ ಮಾತಾಡಿಸಿ ಚೆನ್ನೈಗೆ ಬಂದವ್ರೆ ವಾಯ್ಸ್ ಮೆಸೇಜ್ ಇಷ್ಟನ್ನ ಮಾವು ನಂದು ನಿಂದು ಹೌದಾ ನೀವೇನು ಮಾತಾಡಬೇಕು ಅದೆಲ್ಲ ಕೇಳಿಸ್ಬೇಕು ನಗ್ಬಿಡ್ತಾರೆ ನಾನು ಕೆಲಸ ಅಲ್ಲಿ ಅರ್ಧ ಊರ್ ಬಾಗಿಲು ಮಾಡ್ತಾವ್ರೆ ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲಿ ಅಲ್ಲೊಂದು ಮೆಸೇಜ್ ಆಗ್ತಾರೆ ಮಾವು ನೀವು ಮಾತಾಡೋದು ಅಷ್ಟೇ ನೋಡ್ಕೋ ಫಿಲಮ್ ಬಿಡಿ ಹತ್ರ ಗೊತ್ತಾಯ್ತೆ ಥ್ರೆಟ್ ಮಾಡ್ತಾರೆ ನಮ್ಮನ್ನ ಮೊನ್ನೆ ಏನು ಬೇಡಪ್ಪ ನೀವು ಸವಾಸ ಬೇಡ ಬಿಡುಗರು ನಾವು ಸಿಟಿ ಲೈಟ್ಸ್ ಮಾಡಬೇಕು ಲ್ಯಾಂಡ್ ಲಾರ್ಡ್ ರಿಲೀಸ್ ರೆಡಿ ಆಗಬೇಕು ಅದು ನಾನು ರೆಡಿ ಆಗ್ತಾನೆ ಸೀದಾ ಮನೆಗೆ ಬರ್ತಾರೆ ಅಷ್ಟೇನಾ ಅದೇ ನೋಡಿ ಸಿನಿಮಾ ರಿಲೀಸ್ ಆಯ್ತು ಬೇರೆ ಏನ್ ಮಾಡ್ಬೇಕು ಹೇಳಪ್ಪ ನಾನು ಮಾಡ್ತೀನಿ ಇನ್ನೇನ್ ಪ್ರಮೋಷನ್ ಕರೆಕ್ಟ್ ಡೇಟ್ ಕೊಟ್ಟಿದ್ದೀನಿ ಡೇಟ್ ಕೊಟ್ಟಿದ್ದೀನಿ ನೋಡೋದಾಗ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೆ ಖುಷಿ ಆಯ್ತು ನನಗೆ ಎಂತೆಂಥ ಮಹಾನ್ ಭಾವರವರ ಇದ್ರೆ ರೆನ್ಯುಮರೇಷನ್ ಕೊಡಲ್ಲ ಕನ್ವಿನ್ಸ್ ಮೇಲೆ ಕೊಟ್ಟಿದ್ದೆ ಎಷ್ಟು
ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಡಗೋಗಿ ಅದು ರಿಜೆಕ್ಟ್ ಆಗೋಯ್ತು. ತಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸರ್ ಇದಿಲ್ಲ ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಈ ಚೆಕ್ಗೆ ಅಂತ. ಏನ್ ಮಾಡೋಣ, ಅದಕ್ಕಿಂತ ಇನ್ನೇನ್ ಮಾಡಲಿ ನಾವು. ಬ್ಯಾಂಕ್ಗಳು ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗ್ಬಿಟ್ಟಿದೆ ಅಂತ ಕನ್ವಿನ್ಸ್ ಕೊಟ್ಟಿದೆ. ಆಮೇಲೆ ಎಷ್ಟು ದೊಡ್ಡ ಇದು ಪ್ರಾಮಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಹಳೆ ಪರಿಚಯ, ತುಂಬಾ ಕ್ಲೋಸ್ ಆಗಿರೋದು. ಬಟ್ ನಾನು ನಂಬದು ಯಾವಾಗಲೂ ಅಂತ ಹೇಳಿದ್ರೆ ಅಂದ್ರೆ ಇಂಡಸ್ಟ್ರಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗ್ಲಿ ಇವಾಗ ತುಂಬಾ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಒಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟರ್ಗೆ ಜನ ಕಸೋದು ಕಷ್ಟ ಆಗ್ಬಿಟ್ಟಿದೆ, ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರ್ ಬಂದು ನಿಂತು ನೀವು ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ತರ ಒಂದು ಪ್ಲಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾಗ ಜನ ಬರ್ದಿ ನೋಡೋಂತ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ತರ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ಎಸ್ ನಾರಾಯಣ್ ಸರ್, ಆಮೇಲೆ ನಿಮ್ಮ ಫಾದರ್, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಡ್ತೀವಿ. ಅವ್ರು ಯಾವಾಗ ಕರೆದ್ರೂ ಓಡೋಗ್ತೀವಿ ನಾರಾಯಣ್ ಸರ್. ಥ್ಯಾಂಕ್ ಯು. ಕಾಲಾನು ಹಿಂಗೆ ಇರಲ್ಲ, ಎಲ್ಲ ಬದಲಾಗುತ್ತೆ. ಅದನ್ನ ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀನು ಏನನ್ನ ತಪ್ಪು ಮಾಡಿದ್ರೆ ಒಪ್ಪನ ಕ್ಷಮೆ ಕೇಳ್ಕೊ. ಸೊ ಹೇಳಿದ್ದು, ಸೊ ನಾನು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ರಿಂದ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆಯವರಿಂದ ಯಾರು ತಿಳಿದರೆ, ನಮಗೆ ತಿಳಿದರೆ ಒಂದು ಏನಾದ್ರು ಹರ್ಟ್ ಮಾಡಿದ್ರೆ ಟೀಮ್ ಅವ್ರಿಗೆ ಯಾರು ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದು ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ನಾವು ಒದ್ದಾಡ್ತಾ ಇರುತ್ತೆ. ಅದು ಬೇರೆ ಯಾರಿಗೂ ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬಾ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ತಿದ್ಕೋಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗ್ತದೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಇನ್ನು ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರಾದಂತಹ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಬಹುಶಃ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಆಯ್ತಂತೆ, ಬನ್ನಿ ಅಪ್ಪಾಜಿ, ಇಂಟರ್ವಲ್ ಆಯ್ತಂತೆ.